ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರು, ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಭಾರತ ದೇಶ, ಅದರಲ್ಲೂ ಕರ್ನಾಟಕದಲ್ಲಿ ಭಾಳ ವಿಶೇಷವಾದಂಥ ಪುಣ್ಯಕ್ಷೇತ್ರಗಳಿವೆ. ಈ ಭರತಖಂಡದಲ್ಲಿ ಬಹಳಷ್ಟು ರಹಸ್ಯಕರವಾದಂಥ ಕ್ಷೇತ್ರಗಳಿದೆ. ಆದರೆ ಎಷ್ಟೋ ಜನಕ್ಕೆ ಅದು ಗೊತ್ತಿಲ್ಲ, ಅದರ ಉಪಯೋಗ ನಾವು ಪಡಿತಿಲ್ಲ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಇವತ್ತಿನ ಸಂಚಿಕೆಯಲ್ಲಿ ನಾನು ಒಂದು ವಿಶೇಷವಾದಂಥ ಕ್ಷೇತ್ರದ ಮಹಿಮೆ, ಅದರ ಮೂಲ ಉದ್ದೇಶ ಏನು, ಯಾಕೆ ಈ ಭೂಮಿ ಮೇಲೆ ಆ ಕ್ಷೇತ್ರ ಉದ್ಭವ ಆಯಿತು, ಈ ಕ್ಷೇತ್ರದಲ್ಲಿರತಕ್ಕಂಥ ದೇವತೆಗಳು ಯಾರು, ಇಲ್ಲಿಗೆ ಬಂದಾಗ ನಮಗೆ ಆಗುವಂಥ ಪ್ರಯೋಜನಗಳು ಏನು ಅನ್ನೋ ಒಂದು ವಿಚಾರನ ಇವತ್ತಿನ ಸಂಚಿಕೆಯಲ್ಲಿ ನಾನು ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ. ಸರ್ವೇ ಸಾಮಾನ್ಯವಾಗಿ ಮನುಷ್ಯ ಭಾಳಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇರ್ತಾನೆ. ಜೀವನದಲ್ಲಿ ತೊಂದರೆಗಳು ಅನುಭವಿಸೋದು ಅಂತಂದರೆ ಅವನಿಗೆ ಲೆಕ್ಕನೇ ಇರೋದಿಲ್ಲ. ಭಾಳಷ್ಟು ತೊಂದರೆಗಳಲ್ಲಿ ನರಳ್ತಾ ಇರ್ತಾನೆ. ಆ ಎಲ್ಲ ತೊಂದರೆಗಳಿಗೂ, ಒಂದು ಸಮಸ್ಯೆಗಳಿಗೂ ಒಂದು ಪರಿಹಾರ ಇರುವಂಥ ಒಂದು ಕ್ಷೇತ್ರಗಳು ನಮ್ಮ ಭಾರತ ದೇಶದಲ್ಲಿದೆ. ಆ ಕ್ಷೇತ್ರದಲ್ಲಿ ನಾವೇನಾದ್ರು ಕಾಲಿಟ್ಟರೆ, ದರ್ಶನ ಮಾಡಿದ್ರೆ ಆ ಬದುಕಿನಲ್ಲಿ ಬರ್ತಕ್ಕಂಥ ಎಲ್ಲ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ. ಇವತ್ತು ನಾನು ನಿಮ್ಮನ್ನೆಲ್ಲ ಒಂದು ಪುಣ್ಯಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಷ್ಟೋ ಜನಕ್ಕೆ ಈ ಕ್ಷೇತ್ರದ ಬಗ್ಗೆ ಗೊತ್ತೇ ಇಲ್ಲ. ಸ್ಥಳ ಪುರಾಣ, ಇತಿಹಾಸ ಮತ್ತು ಈ ಜಾಗಕ್ಕೆ ಬಂದಾಗ ಮನುಷ್ಯನ ಬದುಕಿನಲ್ಲಿ ಇದ್ದಂಥ ಎಲ್ಲ ತಾಪತ್ರಗಳು ಕೂಡ ನಿವಾರಣೆ ಆಗೋದಕ್ಕೆ ಒಂದು ಸೂಕ್ತ ಕೇಂದ್ರ ಅನ್ನೋದನ್ನು ನಾನು ತಿಳಿಸ್ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ನಮ್ಮಲ್ಲಿರೋ ಕಾರು, ಬಸ್ಸು, ಟೂ ವೀಲರು, ಆಟೋ ಏನೇ ಕೆಟ್ಟೋದ್ರೂ ಕೂಡ ನಾವು ವರ್ಕ್ಶಾಪಿಗೆ ತೊಗೊಂಡೋಗಿ ರಿಪೇರಿ ಮಾಡಿಸ್ಕೊಂಬರ್ತೀವಿ. ದೇಹಕ್ಕೆ ರೋಗ ಬಂದಾಗ ಆಸ್ಪತ್ರೆಗೆ ಹೋಗ್ತೀವಿ, ಔಷಧಿ ತಗೋತೀವಿ, ಹುಷಾರಾಗ್ತೀವಿ. ಆದರೆ ನಮ್ಮ ಜಾತಕದಲ್ಲಿರ್ತಕ್ಕಂಥ ಕೆಲವು ಶಾಪ ಪಾಪಗಳು ವೈದ್ಯಕೀಯ ಕ್ಷೇತ್ರದಲ್ಲಿ ಅದನ್ನು ನಮಗೆ ಪರಿಹಾರ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಹಾಗಾದರೆ ಆ ಥರ ವರ್ಕ್ಶಾಪ್ಸು, ದೊಡ್ಡ ದೊಡ್ಡ ಆಸ್ಪತ್ರೆಗಳು ಕೂಡ ನಮ್ಮ ಭಾರತ ದೇಶದಲ್ಲಿ ಪುಣ್ಯಕ್ಷೇತ್ರಗಳ ಹೆಸರಲ್ಲಿ ನೆಲೆಯಾಗಿದೆ. ಆ ಕ್ಷೇತ್ರದ ಬಗ್ಗೆ ಈಗ ಪರಿಚಯ ಮಾಡಿಕೊಡ್ತೀನಿ. ಅದಕ್ಕೂ ಮುಂಚೆ ನಿಮಗೆ ಸ್ಥಳ ಪುರಾಣದ ಬಗ್ಗೆ ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ. ಒಮ್ಮೆ ಅಗಸ್ತ್ಯ ಋಷಿಗಳು ಈ ಭಾರತ ದೇಶದ ದಕ್ಷಿಣ ಭಾಗಕ್ಕೆ ಬರ್ತಾರಂತೆ. ಬಂದಾಗ ಇಲ್ಲಿ ಜನರಿಗೆ ಊಟಕ್ಕೆ ತೊಂದರೆ, ಬಟ್ಟೆಗೆ ತೊಂದರೆ, ಬದುಕಿನಲ್ಲಿ ಹಲವಾರು ಸಮಸ್ಯೆಗಳಿಂದ ನರಳುತ್ತಿರ್ತಾರೆ. ಅವರು ಬಂದಂಥ ಜಾಗದಲ್ಲಿ ಕ್ಷಾಮ ರೋಗದಿಂದ ಭಾಳಷ್ಟು ಜನ ನರಳಿ ಸಾಯ್ತಿರ್ತಾರೆ. ಇದನ್ನು ನೋಡಿದಂಥ ಅಗಸ್ತ್ಯ ಋಷಿಗಳು, ಅಯ್ಯೋ ಇಷ್ಟೊಂದು ಜನ ಎಲ್ಲ ಸಾಯ್ತಿದ್ದಾರೆ, ಕಷ್ಟದಲ್ಲಿದ್ದಾರಲ್ಲ ಅಂಥೇಳಿ, ನಾನೇನಾದ್ರು ಒಂದು ಜಗತ್ತಿಗೆ, ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಸೇವೆ ಮಾಡಬೇಕು ಅಂಥೇಳಿ ಅಗಸ್ತ್ಯ ಮಹರ್ಷಿಗಳು ಕೈಲಾಸಕ್ಕೆ ಹೋಗ್ತಾರಂತೆ. ಶಿವನನ್ನು ಕುರಿತು ಧ್ಯಾನ ಮಾಡ್ತಾರೆ, ಭೇಟಿ ಮಾಡ್ತಾರೆ. ಭಗವಂತ, ನಾನು ಹೋದಂಥ ಒಂದು ಸ್ಥಳದಲ್ಲಿ ಕ್ಷಾಮ, ಬಡತನ, ಊಟಕ್ಕಿಲ್ಲ, ಬಟ್ಟೆ ಇಲ್ಲ, ತುಂಬ ದಟ್ಟ ದಾರದಿಂದ ಜನ ನರಳ್ತಾ ಇದ್ದಾರೆ. ಇವರೆಲ್ಲ ಭಗವಂತನ ನೆನೆಸೋ ರೀತಿಯಲ್ಲೂ ಇಲ್ಲ, ಭಗವಂತನ ಪೂಜೆ ಮಾಡೋಕ್ಕೂ ಶಕ್ತಿ ಇಲ್ಲ, ರೋಗ ಬಾಧೆ, ಹಣ ಇಲ್ಲ, ಯಾವುದೇ ರೀತಿ ಸೌಕರ್ಯ ಇಲ್ಲ. ಅವ್ರಿಗೇನಾದರೂ ಒಂದು ಒಳ್ಳೇದು ಮಾಡಬೇಕು, ಮತ್ತು ಅಲ್ಲಿ ನೀರಿಗೆ ತೊಂದರೆ, ಊಟಕ್ಕೆ ತೊಂದರೆ ಅಂತೆಲ್ಲ ಹೇಳ್ತಾರೆ. ಆಗ ಭಗವಂತ ಅಂದರೆ ಈಶ್ವರ ಅಗಸ್ತ್ಯರಿಗೆ ಹೇಳ್ತಾರೆ, ನೀವು ಒಳ್ಳೆ ಸಮಾಜ ಸೇವೆ ಮಾಡ್ತಿದ್ದೀರಾ ಅಗಸ್ತ್ಯರೇ, ಆದ್ದರಿಂದ ನಾನೇನು ಮಾಡ್ತೀನಿ ಅಂದರೆ, ನನ್ನ ತಲೆ ಮೇಲಿರೋ ಗಂಗೆಯ ಒಂದು ಅಂಶವನ್ನು ನಿಮ್ಮ ಕಮಂಡಲಲ್ಲಿ ತೊಗೊಂಡು ಹೋಗಿ, ನೀವು ಯಾವ ಜಾಗದಲ್ಲಿ ಈ ಬರಪೀಡಿತ ಪ್ರದೇಶ ಅಂತ ಹೇಳಿದಿರೋ ಆ ಜಾಗದಲ್ಲಿ ನೀವು ಹೋಗಿ ಈ ಗಂಗೆಯನ್ನು ಪ್ರತಿಷ್ಠಾಪನೆ ಮಾಡಿ ಅಂತ ಹೇಳ್ತಾರೆ. ಕರ್ಕೊಂಡೋಗಿ ಅಂಥೇಳಿ ತನ್ನ ಗಂಗೆ ಮೇಲೆ, ತನ್ನ ತಲೆ ಮೇಲಿದ್ದ ಗಂಗೆಯ ಒಂದು ಅಂಶವನ್ನು ಅಗಸ್ತ್ಯರಿಗೆ ಕಮಂಡಲಿಗೆ ಹಾಕ್ಕೊಡ್ತಾರೆ. ಆಗ ಅವರು ವಾಪಸ್ ಬರ್ತಾರೆ ನಮ್ಮ ಕರ್ನಾಟಕಕ್ಕೆ, ಭಾರತದ ದಕ್ಷಿಣ ಭಾಗಕ್ಕೆ ಬಂದು, ಇದಕ್ಕೆ ಶೇಷಾಚಲ ಅರಣ್ಯ ಅಂತ ಕರೀತಾರೆ. ಆ ಅರಣ್ಯಕ್ಕೆ ಬಂದು ಇನ್ನೇನು ಪ್ರವೇಶ ಮಾಡಬೇಕು ಅನ್ನೋಷ್ಟರಲ್ಲಿ ಅವರು ಒಂದು ಔದಂಬರ ವೃಕ್ಷದ ಅಡಿನಲ್ಲಿ ವಿಶ್ರಾಂತಿಯನ್ನು ಪಡಿತಾರೆ. ಆ ವಿಶ್ರಾಂತಿ ಪಡಿಬೇಕಾದ್ರೆ ಕಮಂಡಲನ್ನು ಕೆಳಗಿಡ್ತಾರೆ. ಅಲ್ಲಿ ವಿಶ್ರಾಂತಿ ಪಡೆದು ಧ್ಯಾನ, ಜಪ, ಅನುಷ್ಠಾನ ಮುಗಿಸಿ ಆ ಕಮಂಡಲವನ್ನು ಎತ್ತಕ್ಕೆ ಹೋಗ್ತಾರೆ. ಆ ಕಮಂಡಲವನ್ನು ಎತ್ತಕ್ಕೆ ಹೋದಾಗ ಕಮಂಡಲ ಬರೋದಿಲ್ಲ, ಅಲ್ಲೇ ಭಾರವಾಗಿ ಎದ್ದು ಬಿಡ್ತದೆ. ಆಗ ಏನಿದು ವಿಶೇಷ, ಶಿವನಿಂದ ತಂದಂಥ ಗಂಗೆ ಇಲ್ಲೇ ಎತ್ತಕ್ಕಾಗ್ತಿಲ್ವಲ್ಲ ಕಮಂಡಲನ, ಏನು ಮಾಡೋದು ಅಂತ ಯೋಚನೆ ಮಾಡಿದಾಗ ಮತ್ತೆ ಅಗಸ್ತ್ಯ ಋಷಿಗಳು ಪರಮೇಶ್ವರನ ಕುರಿತು ಧ್ಯಾನ ಜಪ ಮಾಡ್ತಾರೆ. ಆಗ ಮಾಡಿದಾಗ ಕುಟುಂಬ ಸಮೇತ ಈಶ್ವರ, ಪಾರ್ವತಿ, ಗಣಪತಿ ಸಮೇತ ಬಂದು ದರ್ಶನ ಕೊಡ್ತಾರೆ ಅಗಸ್ತ್ಯರಿಗೆ.
ಆಗ ಹೇಳ್ತಾರೆ, ಇದು ನಾನೇ ಬೇಕು ಅಂತ ಮಾಡಿದ್ದು, ಈ ಜಾಗ ಭಾಳ ಸುಂದರವಾಗಿದೆ, ಈ ಕಮ್ಮಣ್ಣ ಬೇರೆ ಎಲ್ಲೂ ತೊಗೊಂಡೋಗ್ಬೇಡ, ಇದನ್ನು ನೀನು ಗಂಗೆನ ಬಿಡು, ಈ ಜಾಗದಲ್ಲಿ ವಿಸರ್ಜನೆ ಮಾಡು ಅಂತ ಹೇಳ್ತಾರೆ. ಆಗ ಅವರ ಆಶೀರ್ವಾದಂತೆ ಅಗಸ್ತ್ಯರು ಕಮ್ಮಣ್ಣಲ್ಲಿ ಎತ್ಕೋತಾರೆ. ತುಂಬ ಬರದೇವ್ರ ಕಮ್ಮಣ್ಣಲ್ಲ, ಪರಮೇಶ್ವರನ ಆಶೀರ್ವಾದ ಆದ ತಕ್ಷಣ ಆ ಕಮ್ಮಣ್ಣಲ್ಲಿಂದ ಸ್ವಲ್ಪ ನೀರು ಕೆಳಗೆ ಚೆಲ್ಲುತ್ತಂತೆ. ಅದೇ ಪಾಪನಾಶಿನಿ ತೀರ್ಥ ಅಂಥೇಳಿ ಈ ಕ್ಷೇತ್ರದಲ್ಲಿ ನೆಲೆಯಾಗಿದೆ. ಅವ್ರಿಗೆ ಹೇಳ್ತಾರೆ, ಈಶ್ವರ, ಈ ಕ್ಷೇತ್ರ ಭಾಳ ಸುಂದರವಾಗಿದೆ, ಯಾರ್ಯಾರಿಗೆ ಬಡತನ, ಜೀವನದಲ್ಲಿ ಊಟ, ಬಟ್ಟೆ, ತೊಂದರೆ, ಆರೋಗ್ಯ, ಸಾಲಬಾಧೆ ಎಲ್ಲ ಇರ್ತದೋ ಅಂಥವ್ರು ಈ ಕ್ಷೇತ್ರಕ್ಕೆ ಬಂದು ಈ ಪಾಪನಾಶಿನಿ ತೀರ್ಥದಲ್ಲಿ ಸ್ನಾನ ಮಾಡಲಿ, ಮತ್ತು ನೀನು ನನ್ನನ್ನು ಪ್ರತಿಷ್ಠಾಪನೆ ಮಾಡು, ನನ್ನ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡು ಅಂಥೇಳಿ ಅಗಸ್ತ್ಯರಿಗೆ ವಚನ ಕೊಡ್ತಾರೆ, ಆಶೀರ್ವಾದ ಮಾಡ್ತಾರೆ. ಆಗ ಅಗಸ್ತ್ಯರು ನಿಧಾನಕ್ಕೆ ಯೋಚನೆ ಮಾಡಿ ಅವರೇ ಒಂದು ಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಆ ಲಿಂಗ ಭಾಳ ವಿಶೇಷವಾಗಿ ಅಗಸ್ತ್ಯ ಮಹರ್ಷಿಗಳೇ ಪ್ರತಿಷ್ಠಾಪನೆ ಮಾಡಿದಂಥ ಲಿಂಗ. ಆ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ಮೇಲೆ ಪಾರ್ವತಿ ಸಮೇತ ಅವರಿದ್ದ ಜಾಗಕ್ಕೆ ದರ್ಶನ ಕೊಟ್ಟದಿಂದ ಈ ಕ್ಷೇತ್ರದಲ್ಲಿ ಅಗಸ್ತ್ಯರು ಪಾರ್ವತಿ ಸಮೇತ ಸಾಂಬ ಸದಾಶಿವ ರೂಪದಲ್ಲಿ ನೆಲೆಸಿದ್ದಾರೆ. ಈ ಒಂದು ಕ್ಷೇತ್ರಕ್ಕೆ ಅಗಸ್ತ್ಯರು ಪಾಪನಾಶನ ತೀರ್ಥ ಮಾಡಿದಾಗ ಈ ಕ್ಷೇತ್ರದಲ್ಲಿ ಏನಾದ್ರು ಒಂದು ಸೆಕ್ಯೂರಿಟಿ ಇರಬೇಕು, ಸಂರಕ್ಷಣೆ ಇರಬೇಕು ಅಂತ ಹೇಳಿ ಅಗಸ್ತ್ಯ ಮಹರ್ಷಿಗಳು ಆ ಪಾಪನಾಶಿನಿ ತೀರ್ಥದಲ್ಲಿ ಮತ್ತು ಆ ಒಂದು ಲಿಂಗಕ್ಕೆ, ಸಾಂಬ ಸದಾಶಿವ ಲಿಂಗಕ್ಕೆ ರಕ್ಷಣೆಗೋಸ್ಕರ ಏನು ಮಾಡೋದು, ನಾನು ಇಲ್ಲಿಂದ ಬಿಟ್ಟು ಬೇರೆ ಊರಿಗೆ ಹೋದಾಗ ಇಲ್ಲಿ ಯಾರು ನೋಡ್ಕೊಳ್ತಾರೆ ಅಂತ ಹೇಳಿ ಕೊನೆಗೆ ಅಗಸ್ತ್ಯರು ವಿಶೇಷವಾಗಿ ಧ್ಯಾನ ಮಾಡ್ತಾರೆ. ಆಗ ಇಲ್ಲೇ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ವಾಸ ಮಾಡ್ತಂಥ ಶಂಖಪಾಲ ಅನ್ನೋ ಸರ್ಪ, ಆ ಶಂಖಪಾಲನ ಮಗನಾದಂಥ ಶಂಖಚೂಡನನ್ನು ಇಲ್ಲಿಗೆ ನೇಮಕ ಮಾಡಿ ಇಲ್ಲಿಗೆ ರಕ್ಷಕನಾಗಿ, ಅದೇ ಕಾರ್ಯನಿರ್ವಹಿಸೋಕ್ಕೆ ಒಂದು ಯೋಗ್ಯವಾದಂಥ ವ್ಯಕ್ತಿ ಅಂತೇಳಿ ಅಗಸ್ತ್ಯರು ಅವರು ಏನು ಮಾಡ್ತಾರೆ, ಈ ಶಂಖಚೂಡನನ್ನು ಇಲ್ಲಿಗೆ ಕರ್ಕೊಂಬರ್ತಾರೆ. ಆ ಪಾಪನಾಶಿನಿ ತೀರ್ಥದಲ್ಲಿ ನಾಗದೇವತೆಗಳಿಗೆಲ್ಲ ದಿಗ್ಬಂಧನ ಮಾಡಿ ಈ ಕ್ಷೇತ್ರಕ್ಕೆ ಇನ್ನೂ ಒಳ್ಳೆ ಶಕ್ತಿ ಬರಲಿ, ಇಲ್ಲಿ ಬರತಕ್ಕಂಥವ್ರಿಗೆಲ್ರಿಗೂ ಆಯುಷ್, ಆರೋಗ್ಯ, ಸುಖ, ಶಾಂತಿ ಸಿಗಲಿ ಅಂತೇಳಿ ಶಂಖಚೂಡನನ್ನು ಈ ಜಾಗಕ್ಕೆ ನೇಮಕ ಮಾಡ್ತಾರೆ, ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಆದರೆ ಶಂಖಚೂಡ, ಅಯ್ಯೋ ನಾನೊಬ್ಬನೇ ಹೆಂಗಿರೋದಿಲ್ಲಿ, ನಾನೇನು ಮಾಡೋದು ಇಲ್ಲಿದ್ದು, ನನಗೆ ಬೇಜಾರಾಗುತ್ತೆ, ಹೇಗೆ ಜೀವನ ಕಳೆಯೋದು ಈ ದೊಡ್ಡ ಅರಣ್ಯದಲ್ಲಿ, ಈ ತೀರ್ಥವನ್ನು ಹೇಗೆ ಕಾಪಾಡೋದು, ಮತ್ತು ಸಾಂಬ ಸದಾಶಿವಲಿಂಗವನ್ನು ಹೇಗೆ ಇದು ಮಾಡೋದು ಅನ್ನೋ ಒಂದು ಯೋಚನೆ ಬಂದಾಗ ಅಗಸ್ತ್ಯರು ನಿನಗೂ ಸರಿಯಾದ ರೀತಿ ಒಂದು ಒಳ್ಳೆ ಮದುವೆ ಮಾಡ್ತೀನಪ್ಪ ಅಂಥೇಳಿ ತೀರ್ಮಾನ ತಗೋತಾರೆ. ನೋಡಿ, ಈ ಕ್ಷೇತ್ರದಲ್ಲಿ ಅಗಸ್ತ್ಯ ಋಷಿಗಳು ಈ ಸ್ಥಾನದಲ್ಲಿ ಇದ್ದಾರೆ. ಯಾವಾಗ ಈ ಕ್ಷೇತ್ರದಲ್ಲಿ ಅಗಸ್ತ್ಯ ಋಷಿಗಳು ಶಿವಲಿಂಗ ಪ್ರತಿಷ್ಠಾಪನೆ ಮಾಡಿ ಪಾಪನಾಶಿನಿ ತೀರ್ಥದಲ್ಲಿ ಸರ್ಪದೇವತೆಗಳಿಗೆಲ್ಲ ಆಹ್ವಾನ ಮಾಡಿ ಆ ಕ್ಷೇತ್ರ ಸಂರಕ್ಷಣೆ ಮಾಡಲಿಕ್ಕೆ ಶಂಖಚೂಡನನ್ನು ನೇಮಕ ಮಾಡ್ತಾರೆ. ಈ ಕ್ಷೇತ್ರವನ್ನು ಉಸ್ತುವಾರಿ ಮಾಡಿ ಚೆನ್ನಾಗಿ ನಡ್ಸ್ಕೊಂಡು ಹೋಗಪ್ಪ, ಇಲ್ಲಿ ಬರತಕ್ಕಂಥ ಎಲ್ಲ ಭಕ್ತರಿಗೂ ಕೂಡ ಒಳ್ಳೆಯದಾಗಲಿ, ಬಡತನ, ರೋಗಬಾಧೆ, ಸಾಲಬಾಧೆ ಎಲ್ಲ ನಿವಾರಣೆ ಆಗಲಿ ಅಂಥೇಳಿ ಅಗಸ್ತ್ಯರು ಶಂಖಚೂಡನಿಗೆ ಜವಾಬ್ದಾರಿ ಕೊಟ್ಟಾಗ ಶಂಖಚೂಡ ಹೇಳ್ತಾರೆ, ಗುರುಗಳೇ, ನಾನೊಬ್ಬನೇ ಇಲ್ಲಿ ಹೇಗೆ ಕಾಲ ಕಳೀಲಿ, ಒಬ್ಬಂಟಿಗ ಈ ಸರ್ಪದೇವತೆಗಳಿಗೆ ಜೊತೆ ನಾನು ಇರಬೇಕು, ನನಗೂ ಒಂದು ಆಸೆ ಆಕಾಂಕ್ಷೆಗಳಿದೆ ಅಂತಂದಾಗ ಇದು ಸೂಕ್ತ ಅಂತ ಯೋಚನೆ ಮಾಡಿ ಅಗಸ್ತ್ಯ ಋಷಿಗಳೇನು ಮಾಡ್ತಾರೆ, ತಮ್ಮ ದಿವ್ಯಶಕ್ತಿಯಿಂದ ಈಗಿನೇನು ಕುಕ್ಕೆ ಸುಬ್ರಹ್ಮಣ್ಯ ಅಂತ ಕರಿತೀವೋ ಕುಮಾರ ಪರ್ವತದಲ್ಲಿ ವಾಸವಾಗಿದ್ದಂಥ ವಾಸಕಿ ಸರ್ಪದನ್ನು ಭೇಟಿ ಮಾಡ್ತಾರೆ. ವಾಸಕಿಯ ಸರ್ಪದ ತಂಗಿಯಾದಂಥ ಮಿತ್ರಕೀರ್ತಿ, ವಿಶ್ವಸೇನ ಅನ್ನೋ ಇಬ್ಬರಿಗೂ ಒಂದು ಹೆಣ್ಣುಮಗಳು ಹುಟ್ಟಿರ್ತಾರೆ. ಅವಳು ದೈವ ಸಂಭೂತೆ, ಸಾಕ್ಷಾತ್ ಆದಿಶಕ್ತಿ ಪಾರ್ವತಿಯ ಅಂಶರೂಪದಲ್ಲಿರತಕ್ಕಂಥ ಆ ನಾಗಪಾಲಿನಿಯನ್ನು ಶಂಖಚೂಡನಿಗೆ ಮದುವೆ ಮಾಡಿಬಿಟ್ರೆ ಗಂಡ ಹೆಂಡತಿ ಇಲ್ಲೇ ಇದ್ದುಕೊಂಡು ಈ ಕ್ಷೇತ್ರ ಸಂರಕ್ಷಣೆ ಮಾಡ್ತಾರೆ ಅನ್ನೋ ಒಂದು ಆಸೆಯಿಂದ ವಾಸುಕಿಯ ಅನುಮತಿ ಪಡೆದು ಮಿತ್ರಕೀರ್ತಿ ಮತ್ತು ವಿಶ್ವಸೇನನ ಮಗಳಾದಂಥ ನಾಗಪಾಲಿನಿಯನ್ನು ಶಂಖಚೂಡವರಿಗೆ ವಿವಾಹ ಮಾಡಿಸ್ತಾರೆ, ಮದುವೆ ಮಾಡಿಸಿ ಅವರಿಗೆ ಕ್ಷೇತ್ರದ ಜವಾಬ್ದಾರಿಯನ್ನು ಕೊಟ್ಟು ಅಗಸ್ತ್ಯರು ಮುಂದಿನ ಪ್ರಯಾಣ ಬೆಳೆಸ್ತಾರೆ. ಅಗಸ್ತ್ಯ ಮಹರ್ಷಿಗಳು ಶಂಖಚೂಡ ಅನ್ನೋ ಸರ್ಪಕ್ಕೆ ನಾಗಪಾಲಿನಿ ದೇವಿಯನ್ನು ಮದುವೆ ಮಾಡಿಸಿದ ನಂತರ ಈ ಕ್ಷೇತ್ರಕ್ಕೆ ಇನ್ನೂ ಬಹಳಷ್ಟು ಸೆಕ್ಯೂರಿಟಿ ಬಲವನ್ನು ಕೊಡ್ತಾರೆ. ಅಂದರೆ ಈ ಕ್ಷೇತ್ರದಲ್ಲಿ ಬಹಳಷ್ಟು ಒಂದು ರಕ್ಷಣೆಯನ್ನು ಕಾಪಾಡಲಿಕ್ಕೋಸ್ಕರ, ಸೆಕ್ಯೂರಿಟಿಯನ್ನು ಕಾಪಾಡಲಿಕ್ಕೋಸ್ಕರ ಇಲ್ಲಿ ವೀರಭದ್ರರನ್ನು ಕೂಡ ಕ್ಷೇತ್ರ ಪಾಲಕನಾಗಿ ಅಗಸ್ತ್ಯ ಋಷಿಗಳು ವೀರಭದ್ರರನ್ನು ಕೂಡ ಇಲ್ಲಿ ಮಾಡುವಂತೆ ವಾಸ ಮಾಡಿ ಈ ಕ್ಷೇತ್ರಕ್ಕೆ ಬಹಳಷ್ಟು ಒಂದು ರಕ್ಷಣೆ ಕೊಡಲಿಕ್ಕೋಸ್ಕರವಾಗಿ ಅಗಸ್ತ್ಯರು ವೀರಭದ್ರರನ್ನು ಪ್ರಾರ್ಥನೆ ಮಾಡ್ತಾರೆ. ಆಗ ವೀರಭದ್ರರು ಕೂಡ ಈ ಕ್ಷೇತ್ರದಲ್ಲಿ ನಾನು ಹೈ ಸೆಕ್ಯೂರಿಟಿ ಫೋರ್ಸ್ ಆಗಿರ್ತೀನಿ, ಸಂರಕ್ಷಣೆ ಮಾಡ್ತೀನಿ,
ಶಂಖಚೂಡ ನಾಗಪಾಲಿನಿಗೆ ನಾನು ಸೆಕ್ಯೂರಿಟಿಯಾಗಿ ಇರ್ತೀನಿ ಅಂಥೇಳಿ ಭರವಸೆ ಕೊಡ್ತಾರೆ. ಆಗ ಅಗಸ್ತ್ಯ ಋಷಿಗಳು ವೀರಭದ್ರನನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ವೀರಭದ್ರ ಈ ಕ್ಷೇತ್ರಕ್ಕೆ ಕ್ಷೇತ್ರಪಾಲಕ. ಆದ್ದರಿಂದ ಯಾರು ಈ ಕ್ಷೇತ್ರಕ್ಕೆ ಬರ್ತಾರೋ ಮೊದಲು ಕ್ಷೇತ್ರಪಾಲಕನ ದರ್ಶನವನ್ನು ಮಾಡಿ ಆಮೇಲೆ ತದನಂತರ ಶಂಖಚೂಡ ಸಮೇತ ಇರುವ ನಾಗಪಾಲಿನಿ ದರ್ಶನ ಮಾಡಬೇಕು ಅಂತೇಳಿ ಈ ಸ್ಥಳದ ಮಹಿಮೆಯಲ್ಲಿ ಉಲ್ಲೇಖನ ಮಾಡಿದ್ದಾರೆ. ಯಾರು ಈ ಕ್ಷೇತ್ರಕ್ಕೆ ಬರ್ತಾರೋ ಅಂಥವರು ಗುರುಮುಖೇನ ದೈವ ದರ್ಶನ. ಗುರುಗಳಂದರೆ ಇಲ್ಲಿ ಯಾರು? ಅಗಸ್ತ್ಯ ಋಷಿಗಳು. ಅಗಸ್ತ್ಯ ಋಷಿಗಳು ಮಹಾಪರಮಹಂಸರು, ಅವಧೂತರು, ಋಷಿ ಮುನಿ ಸಾಧು ಸಂತರನ್ನು ಕೂಡ ಮೀರಿಸಿದಂಥ ಮಹಾ ವಿಶೇಷವಾದಂಥ ಅಗಸ್ತ್ಯರು ಈ ಕ್ಷೇತ್ರದಲ್ಲಿ ಗುರು ಸಾನ್ನಿಧ್ಯವನ್ನು ಪಡೆದಿದ್ದಾರೆ. ಗುರುಮುಖೇನ ದೈವ ದರ್ಶನ ಅಂದ ತಕ್ಷಣವೇ ನಾವು ನಮ್ಮ ಜೀವನದಲ್ಲಿ ದರ್ಶನ ಭಾಗ್ಯದಲ್ಲಿ ಅಂದರೆ ಈ ಕ್ಷೇತ್ರಕ್ಕೆ ಬಂದಾಗ ದರ್ಶನವನ್ನು ಮಾಡುವಾಗ ಯಾವುದೇ ವಿಘ್ನಗಳು ಇಲ್ಲದೇ ಇರಲಿ ಅಂಥೇಳಿ ಮೊದಲು ಪ್ರಾರಂಭದಿಂದ ಮಹಾಗಣಪತಿಯನ್ನು ದರ್ಶನ ಮಾಡಬೇಕು. ಇಲ್ಲಿ ಬಹಳ ವಿಶೇಷವಾದಂಥ ಒಂದು ಗಣಪತಿ ಇದೆ. ಈ ಗಣಪತಿ ನೋಡಿದಾಗ ನಮಗೆ ಬಹಳ ಒಂದು ವಿಶೇಷವಾದಂಥ ಭಕ್ತಿ ಮತ್ತು ಒಂದು ಜ್ಞಾನವನ್ನು ಪ್ರಾಪ್ತಿ ಮಾಡ್ತದೆ. ಗಣಪತಿಯ ಸೊಂಟಕ್ಕೆ ನಾವು ಹೇಗೆ ಬೆಲ್ಟ್ ಹಾಕೋತೀವೋ, ಹೇಗೆ ಹೊಡೆದಾರ ಕಟ್ಕೋತೀವೋ ನಾವು, ಹಾಗೆ ಇಲ್ಲಿ ಒಂದು ವಿಶೇಷವಾದಂಥ ಸರ್ಪವನ್ನು ಧಾರಣೆ ಮಾಡಿದ್ದಾರೆ. ನಾನು ಆಗಲೇ ಹೇಳಿದಾಗೆ ಯಾವಾಗ ಔದಂಬರ ವೃಕ್ಷದ ಮರದ ಅಡಿಯಲ್ಲಿ ಅಗಸ್ತ್ಯ ಋಷಿಗಳು ಕಮ್ಮಂಡಲವನ್ನು ಎತ್ತಕ್ಕಾಗಲಿಲ್ಲ, ಆಗ ತಕ್ಷಣ ಪ್ರಾರ್ಥನೆ ಮಾಡ್ತಾರೆ ಶಿವನಿಗೆ, ಭಗವಂತ ಈ ಕಮ್ಮಂಡಲನ ಎತ್ತಕ್ಕಾಗ್ತಿಲ್ಲ, ಏನು ಮಾಡೋದು ಅಂದಾಗ ಆಗ ದಂಪತಿ ಸಮೇತ ಕುಟುಂಬ ಸಮೇತ ಶಿವ ಅಂದರೆ ಪರಮೇಶ್ವರ ಅಗಸ್ತ್ಯರಿಗೆ ಮತ್ತೆ ಔದಂಬರ ವೃಕ್ಷದ ಹತ್ರ ಬಂದು ದರ್ಶನ ಕೊಡ್ತಾರೆ. ಆಮೇಲೆ ಹೇಳ್ತಾರೆ, ನೀನು ನನ್ನ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡು. ಸಾಕ್ಷಾತ್ ಅಗಸ್ತ್ಯರು ಸ್ವಹಸ್ತದಿಂದ ಈ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಸಾಂಬ ಸದಾಶಿವ ಅಂಥೇಳಿ ನಾಮಕರಣ ಮಾಡಿದ್ದಾರೆ. ಈ ಒಂದು ವಿಗ್ರಹ ಈ ಒಂದು ಸನ್ನಿಧಾನದಲ್ಲಿ ಭಾಳ ವಿಶೇಷವಾದಂಥದ್ದು. ಇದರ ಮುಂದೆನೇ ಪಾರ್ವತಿಯವರು ಕೂಡ ನೆಲೆಸಿದ್ದಾರೆ. ಪಾರ್ವತಿ ಇದೊಂದು ವಿಶೇಷ ಈ ಕ್ಷೇತ್ರದಲ್ಲಿ. ಎಲ್ಲ ಕ್ಷೇತ್ರದಲ್ಲೂ ನಾವು ಹೋದಾಗ ಶಿವನ ದೇವಸ್ಥಾನ ಎಡಭಾಗದಲ್ಲಿ ಅಮ್ಮನವ್ರನ್ನ ಇಟ್ಟಿರ್ತಾರೆ. ಆದರೆ ಇಲ್ಲಿ ಶಿವನ ದೃಷ್ಟಿ ಪಾರ್ವತಿ ಮೇಲೆ ಬಿದ್ದಿದೆ, ಪಾರ್ವತಿಯ ದೃಷ್ಟಿ ಶಿವನ ಮೇಲೆ ಬಿದ್ದಿದೆ. ನೋಡಿ, ನಮ್ಮ ಆಪೋಸಿಟ್ಟಲ್ಲಿ ಅಂದರೆ ಪೂರ್ವಾಭಿಮುಖವಾಗಿ ಪಾರ್ವತಿಯವರನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಈ ಒಂದು ಸಾನ್ನಿಧ್ಯದಲ್ಲಿ ಅಮ್ಮನವರು ಶಿವನನ್ನು ದರ್ಶನ ಮಾಡ್ತಿದ್ದಾರೆ. ಈ ಕ್ಷೇತ್ರದ ಒಂದು ವಿಶೇಷತೆ ಇದೆ. ನನ್ನ ಪ್ರಕಾರ ಇಡೀ ಜಗತ್ತಿನಲ್ಲೇ ಶಿವಪಾರ್ವತಿಯ ಕಣ್ಣು ದೃಷ್ಟಿ ಇರೋದು ಇದೊಂದೇ ಕ್ಷೇತ್ರ. ಇಬ್ಬರು ಒಬ್ರಿಗೊಬ್ರು ನೋಡ್ತಾ ಇದ್ದಾರೆ. ಈ ಒಂದು ಕ್ಷೇತ್ರದಲ್ಲಿ ಅಮ್ಮನವರು ಸೌಮ್ಯ ಸ್ವರೂಪಿಣಿ ಮತ್ತು ಅಸನ್ಮುಖಿಯಾಗಿ ಈ ಜಾಗದಲ್ಲಿ ನೆಲೆಸಿದ್ದಾರೆ. ನೋಡಿ, ಈ ದೇವಿ ಪಾರ್ವತಿಯವರು ಗುರುಗಳಿಗೆ ದರ್ಶನ ಕೊಟ್ಟಂಥ ಸಾನ್ನಿಧ್ಯ ಕುಟುಂಬ ಸಮೇತ. ಶಿವ ಶಂಭೋ ಸ್ವಯಂಭೋ ಶಂಭೋ ಶಿವ ಶಂಭೋ ಸ್ವಯಂ. ಈ ಒಂದು ಕ್ಷೇತ್ರದ ವಿಶೇಷತೆ ಏನಪ್ಪ ಅಂತಂದರೆ, ಶಿವರಾತ್ರಿ ಹಬ್ಬ ದಿವಸ ಅಂದರೆ ಶಿವರಾತ್ರಿ ಪ್ರಾರಂಭ ದಿನ ಪ್ರಾತಃ ಕಾಲದಲ್ಲಿ ಶಿವರಾತ್ರಿ ಬೆಳಗ್ಗೆ ಸೂರ್ಯನ ಕಿರಣ ಅಮ್ಮನವ್ರ ಮೇಲೆ ಪ್ರವೇಶ ಮಾಡುತ್ತಂತೆ. ಯಾವಾಗ ಸೂರ್ಯನ ಕಿರಣ ಅಮ್ಮನವ್ರ ಮೇಲೆ ಸ್ಪರ್ಶ ಆಯಿತು, ಅದರದ ರಿಫ್ಲೆಕ್ಷನ್ನು ಶಿವಲಿಂಗದ ಮೇಲೆ ಹೋಗಿ ಸ್ಪಂದಿಸುತ್ತೆ, ಸ್ಪರ್ಶ ಮಾಡುತ್ತಂತೆ. ಆಗ ಆ ಶಿವಲಿಂಗದ ಮೇಲೆ ಬಿದ್ದಂಥ ಸೂರ್ಯದ ಕಿರಣದಲ್ಲಿ ಅಮ್ಮನವರ ಪ್ರತಿಬಿಂಬ ದರ್ಶನ ಆಗ್ತದೆ. ಇದು ವಿಜ್ಞಾನಕ್ಕೆ ಮೀರಿದಂಥದ್ದು. ಇಡೀ ವರ್ಣಲ್ಲೇ ಈ ಭೂಮಿಯಲ್ಲಿ, ಈ ಕಲಿಯುಗದಲ್ಲಿ, ಈ ಭೂಮಿಯನ್ನು ಗ್ರಹದಲ್ಲಿ ಪಾರ್ವತಿ ಮೇಲೆ ಬಿದ್ದಂಥ ಸೂರ್ಯನ ಕಿರಣ ಶಿವಲಿಂಗದ ಮೇಲೆ ಬಿದ್ದು ಅಲ್ಲಿ ಶಿವಲಿಂಗದಲ್ಲಿ ಉದ್ಭವವಾದಂಥ ಕಿರಣದ ಮೇಲೆ ಪಾರ್ವತಿಯವರ ದರ್ಶನ ಆಗುತ್ತೆ ಅನ್ನೋದೊಂದು ಇದು ಬಹಳ ವಿಶೇಷವಾದಂಥ ಆಶ್ಚರ್ಯಕರವಾದಂಥ ಬಹಳ ಪವಾಡ ಆಗುವಂಥ ಒಂದು ಕ್ಷೇತ್ರದಲ್ಲಿ ಈ ಒಂದು ದೃಶ್ಯವನ್ನು ನಾವು ನೋಡ್ಬೋದು. ಆದ್ದರಿಂದ ಪ್ರತಿ ವರ್ಷ ಶಿವರಾತ್ರಿ ದಿವಸ ಅಮ್ಮನವ್ರ ಮೇಲೆ ಬಿದ್ದಂಥ ಸೂರ್ಯದ ರಶ್ಮಿ ಅಂದರೆ ಕಿರಣಗಳು ಶಿವಲಿಂಗದ ಮೇಲೆ ಸ್ಪಂದಿಸಿ ಅಲ್ಲಿ ಅಮ್ಮನವ್ರ ದರ್ಶನ ಕೊಡ್ತಾರಂತೆ. ಇದೊಂದು ಭಾಳ ವಿಶೇಷ. ಈ ಒಂದು ಸಾನ್ನಿಧ್ಯದಲ್ಲಿ ಇದೊಂದು ವಿಶೇಷವಾದಂಥ ಒಂದು ಪವಾಡ ಅಂತ ನಾವು ಹೇಳೋಕ್ಕೆ ಭಾಳ ಹೆಮ್ಮೆ ಆಗುತ್ತೆ. ಒಮ್ಮೆ ವಿಷ್ಣು ಶನಿದೋಷ ಶುರುವಾಯ್ತಂತೆ ವಿಷ್ಣುಗೆ. ನಾವು ಏನು 7 ವರ್ಷ ಶನಿ ಅಂತೀವೋ ಅಥವಾ 7.5 ಶನಿ ಅಂತೀವೋ ಆ ಥರದ್ದು ಶನಿ ಕಾಟ ಭಗವಂತನಿಗೆ ಶುರುವಾಯ್ತಂತೆ, ಮಹಾವಿಷ್ಣುವಿಗೆ. ಆ ದೋಷ ನಿವಾರಣೆ ಮಾಡ್ಕೊಳ್ಳೋಕ್ಕೋಸ್ಕರ ಏನಾದ್ರು ಒಂದು ಪರಿಹಾರ ಮಾಡ್ಕೋಬೇಕು ಅಂತ ಚಿಂತನೆ ಮಾಡಿದಾಗ ಈ ಒಂದು ಶೇಷಾಚಲ ಅನ್ನೋ ಅರಣ್ಯದಲ್ಲಿ ಅಗಸ್ತ್ಯ ಋಷಿಗಳು ಒಂದು
ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಪಾರ್ವತಿ ಸಮೇತ ಇರುವಂಥ ಒಂದು ಕ್ಷೇತ್ರಕ್ಕೆ ಹೋಗಿ ನನ್ನಲ್ಲಿರೋ ಶನಿದೋಷ ನಿವಾರಣೆ ಮಾಡ್ಕೋಬೇಕು ಅಂಥೇಳಿ ಸಾಕ್ಷಾತ್ ಮಹಾವಿಷ್ಣು ಏನು ಮಾಡ್ತಾರೆ ಅಂದರೆ, ಅವರು ಈ ಭೂಲೋಕಕ್ಕೆ ಬಂದು ಈ ಕ್ಷೇತ್ರಕ್ಕೆ ಬಂದು ತಾವೇ ಸ್ವತಃ ಮಲ್ಲಿಕಾರ್ಜುನ ಅನ್ನೋ ಒಂದು ಹೆಸರಿನಲ್ಲಿ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ತಂತೆ. ಈ ಕ್ಷೇತ್ರದಲ್ಲಿ ಭಾಳ ವಿಶೇಷತೆ ಏನಪ್ಪ ಅಂತಂದರೆ, ಶಿವಲಿಂಗ ಮೇಲೆ ಕೆಳಗೆ ವಿಷ್ಣುವಿನ ವಿಗ್ರಹ ಇದೆ. ಅಂದರೆ ಸಾಕ್ಷಾತ್ ವಿಷ್ಣುವೇ ಕೂಡ ತನ್ನ ಶನಿದೋಷವನ್ನು ನಿವಾರಣೆ ಮಾಡ್ಕೊಳ್ಳೋಕ್ಕೋಸ್ಕರ ಈ ಒಂದು ಮಲ್ಲಿಕಾರ್ಜುನ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ. ಅಂದರೆ ಈ ಕ್ಷೇತ್ರಕ್ಕೆ ಯಾರು ಬರ್ತಾರೋ ಅವರ ಜಾತಕದಲ್ಲಿ 7.5 ಶನಿ, 7.5 ವರ್ಷದ ಶನಿ ಕಾಟ, ನರಳಾಟ ಇದ್ದರೆ ಆ ದೋಷವನ್ನು ಕೂಡ ಇಲ್ಲಿ ನಾವು ನಿವಾರಣೆ ಮಾಡ್ಕೋಬೋದು ಅನ್ನೋದಕ್ಕೆ ಸಾಕ್ಷಾತ್ ವಿಷ್ಣುವೇ ಒಂದು ವಿಶೇಷತೆಯನ್ನು ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಕೆಳಗಡೆ ಭಗವಂತ ವಿಷ್ಣು, ಅವರ ಮೇಲೆ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಯಾವಾಗ ಶಂಖಚೂಡ ವಾಸುಕಿಯ ತಂಗಿ ಮಗಳನ್ನು ಮದುವೆ ಆಗಿರೋ ಪಾಣಿಗ್ರಹಣ ಆದಮೇಲೆ ಈ ಕ್ಷೇತ್ರ ಬಂದು ನೆಲೆಸ್ತಾರೆ. ಇಲ್ಲಿ ಶಂಖಚೂಡ ಮತ್ತು ನಾಗಪಾಲಿನ ದಂಪತಿಗಳು ಈ ಕ್ಷೇತ್ರದ ಉಸ್ತುವಾರಿಯನ್ನು ತೊಗೊಂಡು ನಡೆಸ್ತಿರ್ಬೇಕಾದ್ರೆ ಅವರು ಹುತ್ತದಲ್ಲಿ ವಾಸ ಮಾಡ್ತಾರೆ ಅಂತ ಹೇಳ್ತಾರೆ. ಹೀಗಾಗಿ ಜಗನ್ಮಾತೆ ನಾಗಪಾಲಿನಿಯವರು ವಲ್ಮಿಕಾ ಸ್ವರೂಪಿಣಿ, ವಲ್ಮಿಕಾ ಅಂದರೆ ಹುತ್ತ, ಸಂಸ್ಕೃತದಲ್ಲಿ ಹುತ್ತಕ್ಕೆ ವಲ್ಮಿಕಾ ಅಂತ ಕರೀತಾರೆ. ಆ ವಲ್ಮಿಕಾ ಸ್ವರೂಪಿಣಿ ಆದಂಥ ನಾಗಪಾಲಿನಿಯವರು ಪತಿ ಸಮೇತ ಶಂಖಚೂಡ ಸಮೇತ ಈ ಕ್ಷೇತ್ರದಲ್ಲಿ ಅಧಿದೇವತೆ, ಪ್ರಧಾನ ದೇವತೆ ಆಗಿದ್ದಾರೆ. ಆ ದೇವಿ ಜಗನ್ಮಾತೆ ಹೇಗಿದ್ದಾಳೆ ಅಂದರೆ ಬನ್ನಿ ನೋಡೋಣ. ನೋಡಿ, ಇದೇ ಜಗನ್ಮಾತೆ ನಾಗಪಾಲಿನಿ, ಜಗಜ್ಜನನಿ, ತ್ರಿಪುರ ಸುಂದರಿ, ಲಲಿತಾದೇವಿ, ನಾನಾ ರೀತಿಗಳಲ್ಲಿ ನಾಮಾಂಕಿತರಾಗಿರ್ತಕ್ಕಂಥ ಜಗನ್ಮಾತೆ ತಲೆ ಮೇಲೆ 7 ಎಳೆಯ ದೇವತೆ ಇದ್ದಾರೆ. ಅವರ ಪತಿ ಶಂಖಚೂಡ ಮತ್ತು ಅದರ ಸಮೇತವಾಗಿರ್ತಕ್ಕಂಥ ನಾಗಪಾಲಿನಿ. ಒಬ್ಬ ಮನುಷ್ಯನಿಗೆ 12 ರೀತಿ ಕಾಳಸರ್ಪ ದೋಷಗಳಿರ್ತದಂತೆ. ಅನಂತ, ಕುಳಿಕ, ಕಾರ್ಕೋಟಕ, ಘಟಕಾಳ, ತಕ್ಷಕ, ಶಂಖ, ಶಂಖಪಾಲ ಮತ್ತು ಪದ್ಮ, ಮಹಾಪದ್ಮ, ವಿಷಧರ ಅಂಥೇಳಿ ಹೀಗೆ 12 ಶೇಷನಾಗ. ಈ 12 ವೆರೈಟಿ ಸರ್ಪದೋಷಗಳಿಗೆಲ್ಲವೂ ಕೂಡ ಪರಿಹಾರ ಏಕಕಾಲದಲ್ಲಿ ಸಿಗಬೇಕು ಅಂತಂದರೆ ಶಂಖಚೂಡ ಸಮೇತ ಪತ್ನಿ ಸಮೇತ ಇರುವಂಥ ಈ ಒಂದು ಕ್ಷೇತ್ರ ಈ ಶಂಖಚೂಡ ನಾಗಪಾಲಿನಿ ಕ್ಷೇತ್ರ. ಸಾಕ್ಷಾತ್ ಜಗನ್ಮಾತೆ ಭಕ್ತರ ಉದ್ಧಾರಕ್ಕಾಗಿ ಎಲ್ಲ ರೀತಿಯ ಸರ್ಪದೋಷ, ಅದರಲ್ಲೂ ಸ್ಕಿನ್ ಡಿಸೀಸ್, ಸೋರಿಯಾಸಿಸು, ಎನ್ಜಿಮಾ ಅಂದರೆ ಇಸುಬು, ತೊನ್ನು ಮತ್ತು ಹಲವಾರು ರೀತಿಯ ಕಾಯಿಲೆಗಳಿದ್ದರೂ ಕೂಡ ಆ ವಲ್ಮಿಕಾ ಸ್ವರೂಪಿಣಿ ನಾಗದೇವತೆ, ಕುಕ್ಕೆ ಸುಬ್ರಹ್ಮಣ್ಯ, ಘಾಟಿ ಸುಬ್ರಹ್ಮಣ್ಯ ಎಲ್ಲ ಪುರುಷ ಸರ್ಪದೇವತೆಗಳಾದರೆ ಇಲ್ಲಿ ಸ್ತ್ರೀ ಸರ್ಪದೇವತೆ ನಾಗಪಾಲಿನಿ. ಎಲ್ಲ ಅನಂತನ ಹೆಂಡತಿ ಅನಂತಮುಖಿ ಮತ್ತು ವಾಸುಕಿಮುಖಿ, ಹೀಗೆ ಅವರವರ ಪತ್ನಿಯರು ಇರ್ತಾರೆ. ಅವ್ರಿಗೆಲ್ರಿಗೂ ನಾಗದೇವತೆ ಆಗಿರುವಂಥ ನಾಗಪಾಲಿನಿ ಈ ಶಂಖಚೂಡ ನಾಗಪಾಲಿನಿ ಅಂತೇಳಿ ಈ ಜಗದ್ರಕ್ಷಕಿ ಎಲ್ಲರದು ಸರ್ಪದೋಷ ನಿವಾರಣೆ ಮಾಡ್ತಿದ್ದಾರೆ. ಅಗಸ್ತ್ಯರ ಒಂದು ಸಂಕಲ್ಪದಂತೆ ಸಾಲಬಾಧೆ, ರೋಗಬಾಧೆ, ನಾನಾ ರೀತಿಯ ಕಷ್ಟಗಳು ಏನಿದೆಯೋ ಜಗತ್ತಿನಲ್ಲಿ ಅದನ್ನು ನಿವಾರಣೆ ಮಾಡಲಿಕ್ಕೋಸ್ಕರವಾಗಿ ಅಗಸ್ತ್ಯರು ಈ ಸ್ಥಳಕ್ಕೆ ಬಂದು ಈ ದೇವಿ ನೆಲೆ ಮಾಡಿದ್ದಾರೆ. ಪತ್ನಿ ಸಮೇತ ಶಂಖಚೂಡ ನಾಗಪಾಲಿನಿ, ವಲ್ಮಿಕ ಸ್ವರೂಪಿಣಿ. ಅಂದರೆ ಉತ್ತದಲ್ಲೇ ಅಲ್ಲದೆ ಜಗನ್ಮಾತೆ ಚಕ್ರದಲ್ಲೂ ಕೂಡ ನೆಲೆಸಿದ್ದಾಳೆ ಅಂಥೇಳಿ ಇಲ್ಲಿ ನಾಗಪಾಲಿನ ಮುಂದೆ ಶ್ರೀಚಕ್ರ ಕೂಡ ಸ್ಥಾಪನೆ ಮಾಡಿ ಚಕ್ರ, ವಲ್ಮಿಕಾ ಹಾಗೂ ದೇವತೆ ಮತ್ತು ಅವರ ಗಂಡನಾದಂಥ ಶಂಖಚೂಡ 4 ದೇವತೆಗಳ ಏಕೈಕ ಆಶೀರ್ವಾದ ಕೇಂದ್ರ ಈ ಒಂದು ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಯಾರು ಬರ್ತಾರೋ ಅವರು ಒಂದು ದಾಂಡೀಮ ಫಲಂ ಅಂದರೆ ದಾಳಿಂಬೆ ಹಣ್ಣನ್ನು ದೇವಿಗೆ ಬಹಳ ಇಷ್ಟ ಅಂತೆ. ಅದನ್ನು ಸಮರ್ಪಣೆ ಮಾಡಿದ್ರೆ ಅವ್ರ ಇಷ್ಟಾರ್ಥಗಳು ನೆರವೇರುತ್ತೆ ಅಂತ ಹೇಳ್ತಾರೆ. ಹಾಗೆಯೇ ಆ ದಾಂಡೀಮ ಫಲ, ಆ ದಾಳಿಂಬೆ ಯಾಕೆ ಇಷ್ಟ ಅನ್ನೋದಕ್ಕೊಂದು ಸಣ್ಣ ಕಥೆ ಇದೆ. ಅದನ್ನು ಮುಂದಿನ ಸೆಗ್ಮೆಂಟಲ್ಲಿ ತಿಳಿಸ್ಕೊಡ್ತೀನಿ. ಈ ಶೇಷಾರಣ್ಯ ಅಂತ ಹೇಳ್ತಾರಲ್ಲ,
ಈ ಅರಣ್ಯದಲ್ಲಿ ಕಾಡು ಜನರು ವಾಸ ಮಾಡ್ತಿದ್ದಂತೆ, ಬೇಡರು. ಅಲ್ಲಿ ಕೀಲಕ ಎಂಬೊಬ್ಬ ಬೇಡರ ನಾಯಕ, ಅವನಿಗೊಬ್ಳು ಕಿಂಕಣಿ ಅಂತ ಒಬ್ಳು ಮಗಳಿದ್ಲಂತೆ. ಅವಳೇನು ಮಾಡ್ತಳು, ದಿನ ಬಂದು ಈ ದೇವಿಗೆ ಪೂಜೆ ಮಾಡ್ತಾ ಇದ್ಲಂತೆ, ಕಾಡು ದೇವರಿಗೆ. ವನದುರ್ಗಿ ಅಥವಾ ವನದೇವಿ ಅಂತ ನಾಮಕರಣ ಮಾಡ್ಕೊಂಡು ಪೂಜೆ ಮಾಡ್ತಿರ್ತಾರೆ. ಕಿಂಕಣಿಗೆ ಎಲ್ಲೋ ಒಂದಿಷ್ಟು ಸಂಸ್ಕಾರ ಇತ್ತು ಅನಿಸುತ್ತೆ. ಅವಳಿಗೆ ಯೋಚನೆ ಶುರುವಾಯಿತು, ಈ ದೇವರು ಹೆಸರೇನು, ಯಾತಕ್ಕೆ ಇಲ್ಲಿ ಬಂದಲು, ಏನಕ್ಕೆ ಇಲ್ಲಿ ನಾವು ಪೂಜೆ ಮಾಡ್ತಾಯಿದ್ದೀವಿ, ನಮ್ಮ ತಲತಲಾಂತರದಿಂದ ವಂಶ ಪಾರಂಪರೆಯಿಂದಲೂ ಕೂಡ ನಾವು ಈ ದೇವಿಗೆ ಪೂಜೆ ಮಾಡ್ತಾಯಿದ್ದೀವಿ, ಆದರೆ ಈ ದೇವಿ ಯಾರು ಅಂತ ಹೇಳಿ ಚಿಂತನೆ ಶುರುವಾಯ್ತಂತೆ ಕೀಲಕನ ಮಗಳು ಕಿಂಕಣಿಗೆ. ಒಮ್ಮೆ ಬಹಳ ಭಕ್ತಿ ಪರಾವಶಳಾಗಿ ಆ ದೇವಿ ಆರಾಧನೆ ಮಾಡ್ತಿರ್ಬೇಕಾದ್ರೆ ಆ ದೇವಿ ಏನು ಮಾಡ್ತಾಳೆ, ಪ್ರತ್ಯಕ್ಷವಾಗಿಬಿಡ್ತಾಳಂತೆ. ಗಾಬರಿ ಆಗ್ತದೆ. ಮಹಾಭದ್ರಕಾಳಿ ರೂಪದಲ್ಲಿ ಪ್ರತ್ಯಕ್ಷ ಆದಂತೆ ದೇವಿ ನೋಡಿ ಆ ಕಿಂಕಣಿಗೆ ಭಯ ಆಗಿ, ಅಮ್ಮ ಶಾಂತ ಸ್ವರೂಪಳಾಗು ಅಂತ ಕೇಳ್ತಾಳೆ. ನೀನು ಇಲ್ಲಿ ಹೇಗೆ ಬಂದು ನೆಲೆಸಿದೆ ಅಂತ ಕಿಂಕಿಣಿ ಭದ್ರಕಾಳಿ ಕೇಳ್ತಾಳಂತೆ. ಆಗ ಭದ್ರಕಾಳಿ ಹೇಳ್ತಾರೆ, ನನಗೂ ಈಶ್ವರಿಗೂ ಯಾವುದೋ ಒಂದು ವಿಚಾರದಲ್ಲಿ ವೈಮನಸ್ಸು ಬಂತು, ಭಾಳ ಬೇಜಾರಾಯಿತು, ನಾನು ಕೋಪ ಮಾಡಿಕೊಂಡು ಈ ಕಡೆ ಬಂದೆ. ಈ ಶೇಷಾರಣ್ಯ ನೋಡಿ ಬಹಳ ಖುಷಿ ಆಯಿತು, ಈ ಒಂದು ಪ್ರಕೃತಿಯಲ್ಲಿ ನಾನು ನೆಲೆ ಇರಬೇಕು, ವಾಸ ಮಾಡಬೇಕು ಅಂಥೇಳಿ ಪಾರ್ವತಿಯನ್ನೇ ಭದ್ರಕಾಳಿ ಆ ಕಿಂಕಿಣಿಗೆ ಹೇಳ್ತಾರಂತೆ. ಆದ್ದರಿಂದ ನಾನು ಈ ಕ್ಷೇತ್ರದಲ್ಲಿ ಭದ್ರಕಾಳಿ ರೂಪದಲ್ಲಿ ವಾಸ ಮಾಡ್ತಾಯಿದ್ದೀನಿ, ಶಿವನ ಮೇಲೆ ಕೋಪ ಮಾಡ್ಕೊಂಡ್ಬಂದೆ, ನನಗೂ ಶಿವನಿಗೂ ಭಾಳ ಗಲಾಟೆ ಆಯಿತು, ಬೇಜಾರಾಯಿತು ಅಂತ ಹೇಳಿ ಆ ಕಿಂಕಿಣಿಗೆ ಭದ್ರಕಾಳಿ ಹೇಳಿದಾಗ, ಅಮ್ಮ ಇನ್ಮೇಲೆ ಶಾಂತ ಸ್ವರೂಪಳಾಗು, ಶಿವನ ಮೇಲೆ ಬೇಜಾರು ಮಾಡ್ಕೋಬೇಡ ಅಂಥೇಳಿ ಮತ್ತೆ ಶಿವನೆಲ್ಲ ಬರಮಾಡಿಕೊಂಡು ಶಿವನಿಗೂ ಮತ್ತು ಪಾರ್ವತಿಗೂ ಇದ್ದಂಥ ವೈಮನಸ್ಸು, ಆ ಒಂದು ಕೋಪ ತಾಪವನ್ನು ಕಮ್ಮಿ ಮಾಡಿ ಇಬ್ಬರಿಗೂ ಇಲ್ಲಿ ಆ ಕಿಂಕಿಣಿ ಮದುವೆ ಮಾಡಿಸ್ತಾಳಂತೆ, ಶಿವ ಪಾರ್ವತಿಯರಿಗೆ, ಭದ್ರಕಾಳಿಗೆ. ಈಗಲೂ ಕೂಡ ಈ ಕ್ಷೇತ್ರದಲ್ಲಿ ಒಂದು ಪಾರ್ವತಿ ಕಲ್ಯಾಣ ಕೂಡ ಮಾಡ್ತಾರಂತೆ. ಇಲ್ಲೊಂದು ಬಹಳ ವಿಶೇಷ. ಈ ದೇವಿ ನೆಲೆ ಇದ್ದಾಗ ತಾನು ಸ್ಪರ್ಶ ಮಾಡಿದಂಥ ಪಾದುಕೆಗಳು ದೇವಿ ಸನ್ನಿಧಾನದ ಹಿಂಭಾಗದಲ್ಲಿದೆ. ಬನ್ನಿ ಆ ಪಾದುಕೆ ದರ್ಶನ ಮಾಡಿಸ್ತೀನಿ. ಆರಾಧನೆಯಲ್ಲಿ ಎರಡು, ನಿರ್ಗುಣ ಮತ್ತು ಸಗುಣ ರೂಪ ಅಂತ. ಸಗುಣ ರೂಪ ಅಂದರೆ ರೂಪ ಇರುವಂಥದ್ದು, ನಮಗೊಂದು ರೂಪ ಇದೆ, ಹಾಗೆ ನಾವು ರೂಪ ಇರೋ ದೇವತೆಗಳನ್ನೇ ಪೂಜೆ ಮಾಡ್ತೀವಿ, ಕಣ್ಣು ಕಿವಿ ಮೂಗು ಬಾಯಿ ಎಲ್ಲ. ನಿರ್ಗುಣ ಅಂದರೆ ಆಕಾರನೇ ಇಲ್ಲ, ದೇಹನೇ ಇಲ್ಲ. ಇಲ್ಲಿ ನಿರ್ಗುಣ ರೂಪದಲ್ಲಿ ಒಂದು ಪಾದಕೆ ದರ್ಶನ ನಾವು ಮಾಡ್ಬೋದು. ಈ ಕ್ಷೇತ್ರದಲ್ಲಿ ದೇಹ ವಲ್ಮಿಕ ರೂಪದಲ್ಲಿದೆ, ಅಂದರೆ ಭಗವತಿಯ ದೇಹ ಉತ್ತದ ರೂಪದಲ್ಲಿದ್ದು ಪಾದ ಮಾತ್ರ ನಿರ್ಗುಣ ರೂಪದಲ್ಲಿದೆ. ಇಲ್ಲಿ ಪಾದದರ್ಶನ ಮಹಾ ವಿಶೇಷ. ವಾಸುಕಿಯ ಸೋದರಿ ಮಗಳಾದಂಥ ನಾಗಪಾಲಿನಿಯವರು ವಿವಾಹಕ್ಕೆ ಬಂದಾಗ ಇಲ್ಲಿ ಬಂದು ನಿಂತರಂತೆ. ಆ ನಿಂತಾಗ ಆದಂಥ ಒಂದು ಇಂಪ್ರೆಷನ್, ಆ ಸ್ಪರ್ಶ ಈ ಪಾದಕೆಗಳು ಉದ್ಭವ ಆಗಿದೆ ಅಂತ. ಆಗ ಅಗಸ್ತ್ಯ ಋಷಿಗಳು ನಾಗಪಾಲಿನಿನ ಇಲ್ಲಿ ಬಂದು ನಿಂತಾಗ ಆಕೆಯನ್ನು ಚಕ್ರರೂಪಕ್ಕೆ ಆಹ್ವಾನ ಮಾಡಿ ಚಕ್ರದಲ್ಲಿ ನೆಲೆಸುವಂತೆ ಒಂದು ವಿಶೇಷವಾದಂಥ ಪೂಜಾ ಪುರಸ್ಕಾರಗಳನ್ನು ಮಾಡ್ತಾರಂತೆ. ಇದೇ ನಾಗಪಾಲಿನಿಯವರ ದಿವ್ಯ ಚರಣಾರವಿಂದಗಳು. ಓಂ ನಮೋ ಭಗವತಿ ಮಹಾಕಾಳಿ ಸುರಸುಂದರಿ ಪ್ರಾಣನಾಯಕಿ ಸರ್ವೇಶ್ವರಿ ಸರ್ವಪೀಡಾ ಪರಿಹಾರಿಣಿ ಪರಮನಂದಿ ಸುಗುಣಿ ನಿಜನಂದಿ ಸರ್ವಶತ್ರು ಸಂಹಾರಿಣಿ ಸರ್ವಗ್ರಹ ದೋಷ ನಿವಾರಣಿ. ಓಂ ಕ್ರೀಂ 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 ಹುಂ ಹುಂ ಹ್ರೀಂ ಹ್ರೀಂ ಮಹಾಕಾಳಿಕೆ ಕ್ರೀಂ 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 ಹುಂ ಹುಂ ಹ್ರೀಂ ಹ್ರೀಂ ಸ್ವಾಹ. ಓಂ ನಮೋ ಭಗವತಿ ಭದ್ರಕಾಳಿ ಸರ್ವಪೀಡಾ ಪರಿಹಾರಿಣಿ ಹ್ರೀಂ ತ್ರಿಶೂಲಮೋಹಿನಿ ಐಂ ಕ್ಲೀಂ ಶ್ರೀಂ ಶ್ರೀಂ ಸರ್ವವರಹಾರೂಪಿಣಿ ಕಾಯ ಏಂ ಸರ್ವದುಷ್ಟಗ್ರಹ ನಿವಾರೆ ಮಾರೆ ಮಾರೆ ಹುಂ ಪಟ್ ಸ್ವಾಹ. ಓಂ ಕ್ರೀಂ 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 ಹುಂ ಹುಂ ಹ್ರೀಂ ಹ್ರೀಂ ಭದ್ರಕಾಳಿಕೆ ಕ್ರೀಂ 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 ಹುಂ ಹುಂ ಹ್ರೀಂ ಹ್ರೀಂ ಸ್ವಾಹ. ಓಂ ನಮೋ ಭಗವತಿ ದಕ್ಷಿಣಕಾಳಿ ಸರ್ವಮುಖ ಕಮಲವಾ ಸರ್ವಜನಮೋಹ ಶ್ರೀವರ್ಷ ಪುರುಷವಸ ಸರ್ವಜನವಶಕ ತ್ರೈಲೋಕ್ಯಮೋಹಿನಿ. ಓಂ ಕ್ರೀಂ 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 ಹುಂ ಹುಂ ಹ್ರೀಂ ದಕ್ಷಿಣಕಾಳಿಕೆ ಕ್ರೀಂ 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 ಹುಂ ಹುಂ ಹ್ರೀಂ ಹ್ರೀಂ ಸ್ವಾಹ. ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ
ಶರಣೈ ತ್ರಯಂಬಿಕೆ ದೇವಿ ನಾರಾಯಣೇ ನಮೋಸ್ತುತೆ ಸಿದ್ಧಲಕ್ಷ್ಮಿ ಮೋಕ್ಷಲಕ್ಷ್ಮಿ ಜಯಲಕ್ಷ್ಮಿ ಸರಸ್ವತಿ ಶ್ರೀಲಕ್ಷ್ಮಿ ವರಲಕ್ಷ್ಮಿಶ್ಚ ಪ್ರಸನ್ನ ಮಮ ಸರ್ವದ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ಮಹಾದೇವೇಶ ವಿದ್ಮಹೇ ವಿಷ್ಣುಪತ್ನೀಶಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಸರ್ವಕರಕ್ಷಿ ಶಕ್ತಿ ತನ್ನೋ ಸರಸ್ವತಿ ಪ್ರಚೋದಯಾತ್. ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ತ್ರಿಗುಣಾತ್ಮಕ ಶಕ್ತಿ ಸ್ವರೂಪಿಣಿ ನಾಗಪಾಲಿನೇ ನಮೋ ನಮಃ. ಇದುವರೆಗೂ ನಾವು ಇತಿಹಾಸ ಸ್ಥಳ ಪುರಾಣವನ್ನು ನಾವು ಹೇಳ್ತಾ ಬಂದೆ. ಆದರೆ ಈ ಕ್ಷೇತ್ರ ಪಾಲನೆ ಮಾಡೋ ಒಂದು ವಿಚಾರದ ಬಗ್ಗೆ ನಾವು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಈ ಶೇಷಾರಣ್ಯ ಅನ್ನೋ ಒಂದು ಈ ಕಾಡಿನಲ್ಲಿ ಕಾಡು ಜನರೆಲ್ಲ ವಾಸ ಮಾಡ್ತಾಯಿದ್ರು. ನಾನು ಆಗಲೇ ಹೇಳಿದೆ, ಆ ಕಿಂಕಣಿ ಅನ್ನೋ ಒಂದು ಹೆಂಗಸು ಅವರ ಒಂದು ವಂಶಸ್ಥಲ್ಲಿ ಪಿಂಗಳಾಕ್ಷ ಅಂತ ಒಂದು ಹುಡುಗ ಇರ್ತಾನೆ. ಅವನಿನ್ನೂ ಮದುವೆ ಆಗಿರೋಲ್ಲ, ತರುಣ. ಅವನು ಒಮ್ಮೆ ಈ ಕಾಡಿನಲ್ಲಿ ಸಂಚಾರ ಮಾಡಬೇಕಾದ್ರೆ ಒಂದು ದೃಶ್ಯವನ್ನು ನೋಡ್ತಾನೆ. ಜಿಂಕೆ ಸಿಂಹವನ್ನು ಭೇಟಿ ಮಾಡ್ತಿರೋ ಒಂದು ವಿಶೇಷತೆಯನ್ನು ನೋಡಿಬಿಡ್ತಾನೆ. ಎಲ್ಲಾದರೂ ಉಂಟಾ ಜಿಂಕೆ ಸಿಂಹನ ಭೇಟಿ ಮಾಡೋದು? ಸಿಂಹ ಜಿಂಕೆಯನ್ನು ಭೇಟಿ ಮಾಡಿ ತಿನ್ನುತ್ತೆ. ಆದರೆ ಈ ಸ್ಥಳದಲ್ಲಿ ಏನಪ್ಪ ಆಯಿತು ಅಂದರೆ ಜಿಂಕೆ ಸಿಂಹನನ್ನು ಓಡಿಸ್ಕೊಂಡು ಭೇಟಿ ಮಾಡೋಕ್ಕೆ ಹೋಗ್ತಿರ್ತದೆ. ಈ ದೃಶ್ಯವನ್ನು ಆ ಕಾಡು ಜನಾಂಗದ ಹುಡುಗ ಪಿಂಗಳಾಕ್ಷ ನೋಡಿಬಿಡ್ತಾರೆ. ಹೋಗಿ ನೋಡಿದ್ಮೇಲೆ ಅವ್ರ ಗುರುಗಳಾದಂಥ ಪೂರ್ಣಪ್ರಜ್ಞಾ ಅಂಥೇಳಿ ಅವರು ಆ ಬುಡಕಟ್ಟಿಗೆ ಒಬ್ಬರು ಗುರುಗಳು ಇರ್ತಾರೆ. ಅವ್ರಿಗೆ ಹೋಗಿ ಹೇಳ್ತಾನೆ, ಇಂಥ ಒಂದು ಕಾಡಿನಲ್ಲಿ ಒಂದು ಜಿಂಕೆ ಸಿಂಹವನ್ನು ಭೇಟಿ ಮಾಡ್ತಾಯಿತ್ತು, ಎಂಥದ್ದು ವಿಶೇಷ ಅಂತ ಕೇಳಿದಾಗ ಆ ಪೂರ್ಣಪ್ರಜ್ಞೆ ಗುರುಗಳು, ಆ ಬುಡಕಟ್ಟಿನ ಜನಾಂಗದ ಗುರುಗಳು ತಮ್ಮ ದಿವ್ಯ ದೃಷ್ಟಿಯಿಂದ ಧ್ಯಾನ ಮಾಡಿ ಆಗ ಹೇಳ್ತಾರೆ, ಪಿಂಗಳಾಕ್ಷ ಭಾಳ ವಿಶೇಷವಾದ ದೃಶ್ಯ ನೋಡಿದ್ಯಾ? ಅದು ಅಗಸ್ತ್ಯ ಋಷಿಗಳು ಪಾಪನಾಶಿನಿ ತೀರ್ಥ ಮತ್ತು ಶಿವಪಾರ್ವತಿಯನ್ನು ಪ್ರತಿಷ್ಠಾಪನೆ ಮಾಡುತ್ತ ವಿಶೇಷವಾದ ಸನ್ನಿಧಾನ ಅಂತ ನನಗೆ ಸೂಚನೆ ಆಗಿದೆ. ನೀನು ಹುಡುಕು, ಆ ಅರಣ್ಯದಲ್ಲಿ ಹುಡುಕು, ನಿನಗೊಂದು ದೊಡ್ಡ ರಾಜ್ಯಯೋಗ, ರಾಜರಾಜೇಶ್ವರಿ ಗಜಕೇಶ್ವರಿ ಯೋಗ ಪ್ರಾಪ್ತಿಯಾಗ್ತದೆ, ಸಾಮ್ರಾಜ್ಯ ಕಟ್ಟುವಂಥ ಒಂದು ಯೋಗ ಪ್ರಾಪ್ತಿಯಾಗ್ತದೆ ಅಂತ ಗುರುಗಳು ಪಿಂಗಳಾಕ್ಷನಿಗೆ ಹೇಳ್ತಾರೆ. ಸರಿ, ಆ ತರುಣ ಇನ್ನೂ ಬ್ರಹ್ಮಚಾರಿ ಹುಡುಕಾಡ್ತಾನೆ. ಆಷಾಢ ಮಾಸದಲ್ಲೆಲ್ಲ ಹುಡುಕಾಡಿ ಸಾಕಾಗತ್ತೆ. ಪಾಪನಾಶನಿ ತೀರ್ಥ ಕಂಡಿಲ್ಲ. ಅಗಸ್ತ್ಯ ಋಷಿಗಳು ಸ್ಥಾಪನೆ ಮಾಡಿದ್ದ ಶಿವಲಿಂಗ ದರ್ಶನ ಆಗಲಿಲ್ಲ. ಕೊನೆಗೆ ಸುತ್ತಾಡಿ ಕೊನೆಗೆ ಅವತ್ತು ಗುರುಪೂರ್ಣಿಮೆ ಅನಿಸುತ್ತೆ. ಗುರುಪೂರ್ಣಿಮೆ ದಿವಸ ಭಾಳ ಟಯರ್ಡ್ ಆಗಿರ್ತಾನೆ, ಸುಸ್ತಾಗಿರ್ತದೆ. ಅವನು ಯಾವುದೋ ಒಂದು ಮರದಡಿಯಲ್ಲಿ ಹೋಗಿ ಒಂದು ಕಲ್ಲು ಸಿಗುತ್ತೆ, ಆ ಕಲ್ಲು ಮೇಲೆ ತಲೆ ಇಟ್ಟು ಮಲಗ್ತಾನೆ. ಸ್ವಲ್ಪ ಹೊತ್ತು ನಿದ್ರೆ ಮಾಡ್ತಿರ್ಬೇಕಾದ್ರೆ ಅವನಿಗೆ ದಾಹ ಆಗುತ್ತೆ, ನೀರು ಕುಡಿಬೇಕು ಅನ್ನೋ ಒಂದು ಮನಸ್ಸು ಬರ್ತದೆ. ಆಗ ಸುತ್ತ ನೋಡ್ತಾನೆ, ಎಲ್ಲ ನೀರಿದೆಯಾ ಅಂತ ಆ ಕತ್ಲಲ್ಲಿ ಎಲ್ಲೂ ಇಲ್ಲ. ಎಲ್ಲೋ ಒಂದು ಜುಳು ಶಬ್ದ ಕೇಳುತ್ತೆ, ನೀರು ಹರಿಯೋ ಶಬ್ದ ಕೇಳುತ್ತೆ. ಆ ಶಬ್ದನೇ ಹುಡ್ಕೊಂಡು ಹೋಗಿ ನೋಡಿದಾಗ ಅಲ್ಲಿ ನೀರಿರುತ್ತೆ, ಕುಡಿತಾನೆ. ಕುಡಿದ್ಬಿಟ್ಟು ಮತ್ತೆ ಎಲ್ಲಿ ಬಂದಿದ್ದೋ ಅದೇ ಜಾಗಕ್ಕೆ ಬಂದು ಆ ಕಲ್ಲು ಮೇಲೆ ತಲೆ ಇಟ್ಟು ಮಲಗ್ತಾನೆ. ಆಗ ಗುರುಪೂರ್ಣಿಮೆ ದಿವಸ ಬೆಳಗ್ಗೆ ಎದ್ದು ನೋಡಿದಾಗ ಅವನು ಯಾವ ಕಲ್ಲು ಮೇಲೆ ತಲೆ ಇಟ್ಟಿದ್ನೋ ಅದೇ ಅಗಸ್ತ್ಯ ಋಷಿಯರು ಪ್ರತಿಷ್ಠಾಪನೆ ಮಾಡಿದಂಥ ಸಾಂಬ ಸದಾಶಿವ. ಯಾವ ಜಾಗದಲ್ಲಿ ದಾಹವನ್ನು ನೀಗಿಸ್ಕೊಳ್ಳೋಕ್ಕೆ ಹೋಗಿ ಆ ತೀರ್ಥ ಕೊಡೋದು ಬಂದೋ ಅದೇ ಅಗಸ್ತ್ಯ ಋಷಿಗಳು ಸ್ಥಾಪನೆ ಮಾಡಿದಂಥ ಪಾಪನಾಶಿನಿ ತೀರ್ಥ. ಆಗ ಗುರುಗಳು ಅವನಿಗೆ ಈ ಸ್ಥಳ ಮಹಿಮೆ ತಿಳಿಸಿದಾಗ ಅವನಿಗೆ ದೊಡ್ಡ ರಾಜಯೋಗ ಪ್ರಾಪ್ತಿ ಆಗ್ತದೆ ಅಂಥೇಳಿ ಆಶೀರ್ವಾದ ಮಾಡ್ತಾರೆ. ಆ ಪಿಂಗಳ ಅನ್ನೋ ಒಂದು ಹುಡುಗ ಈ ಒಂದು ಸಾನ್ನಿಧ್ಯವನ್ನು ಬಹಳಷ್ಟು ದಿವಸ ಆದಮೇಲೆ ಈ ನಮ್ಮ ಜಗತ್ತಿಗೆ ಲೋಕಾರ್ಪಣೆ ಮಾಡಿದ್ದಾನೆ. ಆ ಒಂದು ವಿಶೇಷವಾದ ಕ್ಷೇತ್ರವೇ ಇದಕ್ಕೆ ಪಿಂಗಳಾಪುರ ಅಂಥೇಳಿ ನಾಮಕರಣ ಮಾಡ್ತಾರೆ. ಪಿಂಗಳಾಕ್ಷ ತನ್ನ ಸಾಮ್ರಾಜ್ಯವನ್ನು ಕಟ್ಟಿದ ಮೇಲೆ ಅವನು ವಿವಾಹಕ್ಕೆ ರೆಡಿ ಆಗ್ತಾನೆ. ಆ ವಿವಾಹ ಆದಮೇಲೆ ಅವನ ಬದುಕು ಯಾವ ರೀತಿ ಬದಲಾವಣೆ ಆಯಿತು ಅನ್ನೋದಕ್ಕೆ ಈ ಕ್ಷೇತ್ರದ ನಾಗಪಾಲಿ ಅಮ್ಮನವರ ಪ್ರಧಾನ ಅರ್ಚಕರಾದಂಥ ಅನುದೀಪ್ ಅವರ ಮುಖಾಂತರನೇ ಕೇಳೋಣ. ಪಿಂಗಳಾಕ್ಷನಿಗೆ ಈಗ ಗುರು ಆಶೀರ್ವಾದದಿಂದ ಅವನಿಗೆ ರಾಜಯೋಗ ಬಂತು ಅಂತ ಹೇಳ್ತೀವಿ. ಆದರೆ ಅವನು ಮುಂದಿನ ಜನ್ಮ ವೃತ್ತಾಂತ ಹೇಗೆ ನಡೀತು? ಅವನು ಯಾರು ಯಜ್ಞಗಳೇನಾದ್ರು ಮಾಡಿದ್ನಾ? ಏನು ಆ ಪಿಂಗಳಾಕ್ಷ ಇದ್ದ ಗುರು ಏನು ಪೂರ್ಣಪ್ರಜ್ಞರು ಆಜ್ಞೆ ಮಾಡಿರ್ತಾರೆ, ಅದೇ ಥರ ಅವನು ಪುನಃ ಪ್ರತಿಷ್ಠಾಪನಾ ಯಜ್ಞ ಅಂತ ಮಾಡಿಸ್ತಾನಂತೆ ಈ ಸಾಂಬ ಸದಾಶಿವ ಸಮೇತ ಪರಿವಾರ ದೇವರುಗಳದ್ದು. ಆಗ ಯಜ್ಞ ಮುಖದಿಂದ ಒಂದು ಫಲ ಉತ್ಪನ್ನ ಆಗುತ್ತೆ, ದಾಳಿಮಿ ಫಲ ಅಂದರೆ ದಾಳಿಂಬೆ ಹಣ್ಣು ಅಂತ ಏನು ಹೇಳ್ತೀವಿ ಅದು ಉತ್ಪನ್ನ ಆಯಿತು ಅಂತ ಹೇಳ್ತಾರೆ. ಹೀಗೆ ಯಜ್ಞದಿಂದ ಉತ್ಪನ್ನವಾಗಿದ್ದ ಫಲವನ್ನು ಅವನು ಸ್ವೀಕಾರ ಮಾಡಿದರೆ ಮಾತ್ರ ಅವನಿಗೆ ಸಾಮ್ರಾಜ್ಯ ಯೋಗ ಅನ್ನೋದು ಒಂದು ಶಾಸನ. ಅದರಂತೆ ಅವನು ಆ ಏನು ಫಲ ಸಿಕ್ಕಿರುತ್ತೆ ಅದನ್ನು ಕೊನೆ ಮಾರ್ಗದಲ್ಲಿ ತಗೊಂಡು ಬರುವಾಗ ಅಮ್ಮನವರಿಗೆ ನಾಗಪಾಲಿನಿ ದೇವಿಗೆ ಅವನನ್ನು ಪರೀಕ್ಷೆ ಮಾಡಬೇಕಂತ ಆಸೆ ಆಗುತ್ತಂತೆ.
ಅದಕ್ಕೋಸ್ಕರ ದೇವಿ ಒಬ್ಬಳು ವೃದ್ಧಳ ರೂಪದಲ್ಲಿ ಆ ಪಿಂಗಳಾಕ್ಷನ ಎದುರುಗಡೆ ಪ್ರಕಟ ಆಗ್ತಾಳೆ. ಆಗ್ಬಿಟ್ಟು ಅವನ ಹತ್ರ ಹೇಳ್ತಾಳೆ, ಈ ಥರ ಮಗನೇ, ನಾನು ಊಟ ಮಾಡಿ ಸುಮಾರು ದಿನ ಆಗಿದೆ, ಈ ವನದಲ್ಲಿ ಓಡಾಡ್ತಾ ಇದ್ದೇನೆ, ನನಗಿಲ್ಲೇನೂ ತಿನ್ಲಿಕ್ಕೆ ಸಿಗ್ತಾ ಇಲ್ಲ, ನಿನ್ನ ಹತ್ರ ಏನಾದರೂ ತಿನ್ಲಿಕ್ಕಿದ್ರೆ ನನಗೆ ಕೊಡ್ಬೋದಾ ಅಂತ ಕೇಳ್ಕೊಂಡಾಗ ಅವನು ಒಂದು ಕ್ಷಣವೂ ಯೋಚನೆ ಮಾಡಿದ್ರೆ ತನ್ನಲ್ಲಿದ್ದಂತಹ ದಾಳಿಂಬೆ ಹಣ್ಣು ಏನಿತ್ತು ಅದನ್ನು ಆ ವೃದ್ಧೆಗೆ ಕೊಡ್ತಾನಂತೆ. ಆಗ ಅಮ್ಮನವರಿಗೆ ಅವನ ಮೇಲೆ ತುಂಬ ಪ್ರೀತಿ ಆಗುತ್ತೆ. ಅಂದರೆ ಅವನೊಂದು ಸ್ವಾರ್ಥ ಇಟ್ಟುಕೊಳ್ಳದೆ ಒಂದು ಏನು ಆ ದಾಳಿಂಬೆ ಹಣ್ಣು ಅವನನ್ನು ಸ್ವೀಕಾರ ಮಾಡಿದ್ರೆ ಮಾತ್ರ ಅವನಿಗೆ ಸಾಮ್ರಾಜ್ಯ ಯೋಗ ಅಂತ ಗೊತ್ತಿದ್ರೂ ಸಹಿತ ಅದನ್ನು ನನಗೆ ದಾನ ಮಾಡಿದ್ನಲ್ಲ. ಅದಕ್ಕೋಸ್ಕರ ದೇವಿ ಅವಳಿಗೆ ಏನು ನಿಜರೂಪ ದರ್ಶನ ತೋರಿಸ್ತಾಳಂತೆ. ನಾಗಪಾಲಿನಿ ಅಮ್ಮನವರು ದರ್ಶನ ಕೊಟ್ಟು ಆ ಪಿಂಗಳಾಕ್ಷನಿಗೆ ಹೇಳ್ತಾಳೆ, ಆಯಿತು, ನಾನು ಇದರಿಂದ ತೃಪ್ತಳಾಗಿದ್ದೇನೆ, ನೀನು ಈಗ ನಾನು ಏನು ನಿನಗೆ ಸಾಮ್ರಾಜ್ಯ ಕಟ್ಟಕ್ಕೆ ಸಂಪತ್ತು ಬೇಕು ಅದನ್ನೆಲ್ಲ ನಾನು ಅನುಗ್ರಹ ಮಾಡ್ತೀನಿ, ಆ ಸಂಪತ್ತನ್ನು ಬಳಸ್ಕೊಂಡು ನೀನು ಸಾಮ್ರಾಜ್ಯ ಕಟ್ಟಿ ಧರ್ಮದಿಂದ ಆಳ್ವಿಕೆ ಮಾಡ್ಕೊಂಡು ಹೋಗುವಂತ ಆಶೀರ್ವಾದ ಮಾಡಿದ್ಲು ಅಂತ. ಆಗ ರಾಜ ಏಕದಾಳಿಮೀ ಫಲ ಸಮರ್ಪಿತ ಸಾಮ್ರಾಜ್ಯ ವೈಭೋಗದಾಯಿಕಾಯಿ ನಮಃ ಅಂತ ನಾಗಪಾಲಿನಿ ಅಮ್ಮನವರನ್ನ ಸಂಬೋಧನೆ ಮಾಡ್ತಾನಂತೆ. ಅಂದರೆ ಒಂದು ದಾಳಿಂಬೆ ಹಣ್ಣಿಗೆ ಬದಲಾಗಿ ಇಡೀ ಸಾಮ್ರಾಜ್ಯ ಸುಖವನ್ನು ಕೊಡುವವಳು ನೀನು ಅಂತ ಸಂಬೋಧನೆ ಮಾಡಿದ ರಾಜ ಪಿಂಗಳಾಕ್ಷ ಅಂತ ಹೇಳ್ತಾರೆ. ಈ ರೀತಿಯಾಗಿ ರಾಜ ಕಟ್ಟಿದಂತಹ ಏನಿ ಸಂಸ್ಥಾನ ಇತ್ತೋ ರಾಜನ ಹೆಸರು ಮುಖೇನನೇ ಪಿಂಗಳಾಪುರಿ ಅಂತ, ಪಿಂಗಳಾಕ್ಷ ಕಟ್ಟಿದಂತಹ ಸಂಸ್ಥಾನಕ್ಕೆ ಪಿಂಗಳಾಪುರಿ ಅಂತ ಹೆಸರಿಡ್ತಾರಂತೆ. ರಾಜ ಅಷ್ಟೊತ್ತಿಗಾಗಲೇ ಮದುವೆ ವಯಸ್ಸಿಗೆ ಬಂದಿರ್ತಾನೆ. ತ್ರಿಕೂಟಾಚಲ ಪರ್ವತದಿಂದ ತ್ರಿದಳಾದೇವಿ ಅನ್ನೋ ಒಬ್ಬಳು ರಾಣಿಯನ್ನ ಮೊದಲನೆಯದ್ದಾಗಿ ರಾಜ ಮದುವೆ ಆದ ಅಂತ ಹೇಳ್ತಾರೆ. ಆ ರಾಣಿ ಇಲ್ಲಿ ಸಾಂಬ ಸದಾಶಿವ ದೇವಸ್ಥಾನ ಮತ್ತು ಪರಿವಾರ ದೇವಸ್ಥಾನಗಳ ಜೀರ್ಣೋದ್ಧಾರ ಮಾಡಿದ್ಲು ಅಂತ ಹೇಳ್ತಾರೆ. ಇದಾದ ನಂತರ ರಾಜ ಇನ್ನೂ ಉಳಿದ 5 ಮದುವೆಗಳನ್ನು ಆಗ್ತಾನಂತೆ. ಆ 5ನೇಯದ್ದಾಗಿ ಸ್ವರ್ಣಾಂಬರಿ ಅನ್ನೋ ಒಬ್ಬಳು ರಾಣಿಯನ್ನು ಮದುವೆ ಆಗ್ತಾನೆ. ಮದುವೆ ಆದಂತಹ ರಾಜನಿಗೆ ಆ ಸ್ವರ್ಣಾಂಬರಿಗೆ ಒಬ್ಳು ಸಖಿ ಇರ್ತಾಳಂತೆ, ಅಗ್ನಿಶಿಖಾ ಅಂತ. ಈ ಸ್ವರ್ಣಾಂಬರಿ ದೇವಿಗಿಂತ ನೋಡ್ಲಿಕ್ಕೆ ಅವಳು ತುಂಬ ಚೆನ್ನಾಗಿರ್ತಾಳೆ. ಈ ರಾಜನಿಗೆ ಅವಳ ಮೇಲೆ ವ್ಯಾಮೋಹ ಶುರು ಆಗುತ್ತೆ. ಅವಳನ್ನು ಹೇಗಾದರೂ ಪಡಿಬೇಕನ್ನೋ ಒಂದು ಆಸೆಯಿಂದ ರಾಜ ಅವಳಲ್ಲಿ ಹೋಗಿ ಪ್ರಶ್ನೆ ಮಾಡ್ತಾನೆ, ಈ ಥರ ನನ್ನ ಮದುವೆ ಆಗುವಂತ. ಅವಳನ್ನು ನಿರಾಕರಣೆ ಮಾಡ್ತಾಳೆ. ಯಾಕಂದ್ರೆ ಅವಳೊಬ್ಳು ಶಿವ ಸನ್ಯಾಸಿನಿ ಆಗಿರ್ತಾಳೆ. ಶಿವನನ್ನು ಹೊರತುಪಡಿಸಿ ನನಗೆ ಯಾರೂ ಪತಿ ಆಗ್ಲಿಕ್ಕೆ ಯೋಗ್ಯರಲ್ಲ ಅಂತ ಅವಳು ತಲೆಯಲ್ಲಿ ಇಟ್ಕೊಂಡಿರೋದ್ರಿಂದ ರಾಜನನ್ನು ನಿರಾಕರಿಸ್ತಾಳೆ ಅವಳು. ಈ ಸಮಯಕ್ಕಾಗಿ ಕಾಯ್ತಾ ಇರ್ತಾನೆ ರಾಜ. ಒಮ್ಮೆ ರಾಣಿಯರೆಲ್ಲ ದೇವಸ್ಥಾನಕ್ಕಂತ ಹೊರಟು ಹೋದಾಗ ಆ ರಾಜ ಅಗ್ನಿಶಿಖೆ ಒಬ್ಬಳೇ ಇರುವುದನ್ನು ಗಮನಿಸಿ ಅವಳು ಕೋಣೆಗೆ ಹೋಗಿ ಅವಳನ್ನು ಬಲಾತ್ಕಾರ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾನೆ. ಇದರಿಂದ ಅಗ್ನಿಶಿಖೆಗೆ ನೊಂದು ಅವಳು ಆ ರಾಜನನ್ನು ತಳ್ಳಿ ತನ್ನ ದೇಹವನ್ನು ತಾನೇ ಸುಟ್ಟುಕೊಳ್ತಾಳಂತೆ. ಸುಟ್ಕೊಳ್ಳುವಾಗ ಒಂದು ಶಾಪ ಕೊಡ್ತಾಳೆ ರಾಜನಿಗೆ, ನಿನ್ನ ಜೊತೆ ಇಡೀ ನಿನ್ನ ಸಂಸ್ಥಾನ ನಾಶ ಆಗಿ ಹೋಗಲಿ ಅಂತ. ಏನು ಅವಳು ಶಾಪ ಕೊಟ್ಟು ಸುಟ್ಕೊತಾ ಇರ್ತಾಳೆ. ಆ ಭೀಕರ ದೃಶ್ಯನ ಈ ಸ್ವರ್ಣಾಂಬರಿ ದೇವಿ ಏನು ದೇವಸ್ಥಾನಕ್ಕೆ ಹೋಗಿದ್ಲು ಅವಳು ಬಂದು ನೋಡ್ಬಿಡ್ತಾಳಂತೆ. ಇನ್ನೆಲ್ಲಿ ರಾಣಿ ಇದನ್ನೆಲ್ಲ ಹೊರಗೋಗಿ ಹೇಳ್ತಾಳಂತ. ಆ ರಾಣಿಯನ್ನು ರಾಜ ಅಲ್ಲೇ ಹತ್ಯೆಗೈದ ಅಂತ ಹೇಳ್ತಾರೆ. ಇದಾದ ನಂತರ ಮತ್ತೆ ಒಬ್ಬಳು ರಾಣಿಯನ್ನು ಮದುವೆ ಆಗ್ತಾನೆ. ಪೀತಾಂಬರಿ ಅನ್ನೋದಾಗಿ ಕೊನೆಯದಾಗಿ ರಾಜ ಮದುವೆ ಆಗ್ತಾನಂತೆ. ಅವಳಿಲ್ಲಿ ಶಂಖಚೂಡ ಸಮೇತ ನಾಗಪಾಲಿನಿ ಅಮ್ಮನವ್ರ ದೇವಸ್ಥಾನವನ್ನು ಜೀರ್ಣೋದ್ಧಾರಗೊಳಿಸಿದ್ಲು ಅಂತ ಹೇಳ್ತಾಳೆ. ಹೀಗೆ ಅಮ್ಮನವರು ಅವಳ ಜೊತೆ ನೇರವಾಗಿ ಮಾತನಾಡ್ತಾ ಇದ್ರು ಅಂತ. ಈ ಕಾಲ ಕಳೆಯುತ್ತೆ. ರಾಜನಿಗೆ ಅದಾದ ನಂತರ ಪಶ್ಚಾತ್ತಾಪ ಕಾಡ್ಲಿಕ್ಕೆ ಶುರುವಾಗುತ್ತಂತೆ. ತಾನು ಮಾಡಿದ ಹತ್ಯೆ, ತನಗಿರೋ ಶಾಪ ಇವೆಲ್ಲವೂ ಕಾಡ್ಲಿಕ್ಕೆ ಶುರುವಾಗಿ ಒಂದು ಗುರುಪೌರ್ಣಿಮೆಯ ರಾತ್ರಿಯಲ್ಲಿ ರಾಜ ಎದ್ದು ಹೋಗಿ ಅರ್ಗಿನ ಕಂಬವೊಂದನ್ನು ಮಾಡಿಸಿ ಕಂಬ ತುದಿಯಲ್ಲಿ ನಿಂತುಕೊಂಡು ತನ್ನನ್ನು ತಾನೇ ದಹಿಸ್ಕೊಂಡ ಅಂತ, ಕೆಳಗಿಂದ ಬೆಂಕಿ ಕೊಟ್ಕೊಂಡು ತನ್ನನ್ನು ತಾನೇ ದಹಿಸ್ಕೊಂಡ ಅಂತ ಹೇಳ್ತಾರೆ. ಇದೇ ಸಮಯಕ್ಕೆ ಕಾಯ್ತಿದ್ದ ರಾಜನ ತಂಗಿ ರಕ್ತಾಕ್ಷಿ, ಏನು ಪಿಂಗಳಾಕ್ಷನ ತಂಗಿ ಒಬ್ಳು ರಕ್ತಾಕ್ಷಿ ಅಂತ ಇರ್ತಾಳೋ, ಅಣ್ಣನಿಗೆ ಸಿಕ್ಕ ಸಂಪತ್ತು ನನಗೂ ಸಿಗಲಿ ಅಂತ ಇರುತ್ತೆ. ಆ ದುರಾಸೆಯಿಂದ ರಾಣಿಯರನ್ನೆಲ್ಲ ಹತ್ಯೆಗೈದೆ, ಇದೆಲ್ಲದೂ ನನ್ನದೇ ಆಗುತ್ತೆ ಅಂತ ಯೋಚನೆ ಮಾಡಿ ಎಲ್ಲಾ ರಾಣಿಯರನ್ನ ಸಾಯಿಸ್ತಾ ಬರ್ತಾಳೆ. ಇದೆಲ್ಲಾ ವಿಚಾರ ನಾಗಪಾಲಿನಿ ದೇವಿ ಆ ಪೀತಾಂಬರಿ ರಾಣಿ ಏನಿದ್ಲು ಅವಳಿಗೆ ತಿಳಿಸಿರ್ತಾಳಂತ ಮುಂಚೆ. ಇದನ್ನ ಏನು ಹೇಳಿರ್ತಾಳೆ ದೇವಿ ಅಂದರೆ, ನೀನು ಇಲ್ಲಿ ಸಂಸ್ಥಾನದ ಬೆಲೆ ಬಾಳುವ ವಸ್ತುಗಳನ್ನೆಲ್ಲ ಅಡಗಿಸಿಟ್ಟು ಇದನ್ನು ಯಾವುದು ಆ ರಕ್ತಾಕ್ಷಿಗೆ ಸಿಗದಂತೆ ಕಾಪಾಡ್ಕೊಂಡು ಹೋಗು ಅಂತ ಹೇಳಿದಾಗ ಅವಳೆಲ್ಲವನ್ನು ಅಡಗಿಸಿಟ್ಟು ಇಲ್ಲಿ ನಾಗಬಂಧನಗಳನ್ನು ಮಾಡಿಸ್ತಾಳಂತೆ. ಅದೇ ಸಮಯದಲ್ಲಿ ರಕ್ತಾಕ್ಷಿ ಎಲ್ಲ ರಾಣಿಯರನ್ನು ಸಾಯಿಸಿ ಪೀತಾಂಬರಿಯಲ್ಲೂ ಬರ್ತಾಳೆ, ಎಲ್ಲಿಟ್ಟಿದೆಯಾ ಹೇಳು, ಇಲ್ಲ ಆದರೆ ನಿನ್ನನ್ನು ಸಾಯಿಸ್ಬಿಡ್ತೀನಿ ನಾನು ಅಂತ. ನೀನು ನಾನು ಸಾಯಿಸಿದ್ರೂ ತೊಂದರೆ ಇಲ್ಲ, ನಾನು ಅಲ್ಲಿ ಎಲ್ಲಿ ಸಿಗುತ್ತೆ ಅಂತ ಹೇಳಲ್ಲ ನಿನಗೆ ಅದನ್ನು ಅಂತ ಹೇಳಿದಾಗ ಅವಳನ್ನೂ ಸಾಯಿಸ್ತಾಳೆ ಅಂತ. ಅದೇ ಸಮಯಕ್ಕೆ ಸಂಪತ್ತನ್ನು ಮುಟ್ಲಿಕ್ಕೆ ಹೋದಾಗ ರಕ್ತಾಕ್ಷಿಯನ್ನು ಇಲ್ಲಿ ರಕ್ಷಣೆಗಿದ್ದ ಸರ್ಪಗಳು ನಾಶ ಮಾಡಿದ್ವು. ಅವಳ ಸೈನ್ಯವನ್ನು ಸಂಪೂರ್ಣವಾಗಿ ನಾಶ ಮಾಡಿದ್ವು ಅಂತ. ಅಗ್ನಿಶಿಗೆ ಕೊಟ್ಟ ಶಾಪ ಏನಿತ್ತು ಅದರ ಇಲ್ಲಿ ಒಂದು ಏನು ಪರ್ವತ ಇತ್ತಂತೆ, ಆ ಪರ್ವತ ಬಂದು ಪಿಂಗಳಾಕ್ಷ ಕಟ್ಟಿದ ಸಂಸ್ಥಾನದ ಮೇಲೆ ಬಿದ್ದು ಇಡೀ ಪಿಂಗಳಾಪುರಿ ಸಂಸ್ಥಾನ ನಾಶ ಆಗಿ ಹೋಯಿತು ಅಂತ ಇಲ್ಲಿದು ಮೂಲ ಸ್ಥಳ ಪುರಾಣ ಹೇಳುತ್ತೆ. ಅಗ್ನಿಶಿಕೆ ಶಾಪದಿಂದ ಸಂಪೂರ್ಣ ಸಂಸ್ಥಾನ ನಾಶ ಆಗಿ ಹೋಯಿತು ಅಂತ. ನೋಡಿದ್ರಲ್ಲ ವೀಕ್ಷಕರೇ, ಅಗ್ನಿಶಿಕೆ ಹಾಕಿದ ಶಾಪಕ್ಕೆ ಈ ದೊಡ್ಡ ಸಾಮ್ರಾಜ್ಯ ಕೂಡ ಈ ಭೂಮಿ ಕೆಳಗಡೆ ಇದೆ ಅಂತ ಈಗಲೂ ಕೂಡ ಅನಿಸಿಕೆ ಇದೆ. ಏಕೆಂದರೆ ಆ ಶಾಪದಿಂದ ಇಡೀ ಸಾಮ್ರಾಜ್ಯವೇ ನಾಶ ಆಯಿತು. ಅಲ್ಲಿಗರ್ಥ ಈ ಕ್ಷೇತ್ರಕ್ಕೆ ಯಾರು ಬರ್ತಾರೋ ಅವ್ರಿಗೆ ಸ್ತ್ರೀ ಶಾಪ ದೋಷ ನಿವಾರಣೆ ಆಗುತ್ತೆ ಒಂದು. ಎರಡನೇದು ಸ್ವಯಂ ಆತ್ಮಹತ್ಯೆ ದೋಷ ಏನಾದ್ರು ಇತ್ತು ಅಂತಂದರೆ ಬೆಂಕಿ ಹಾಕ್ಕೊಂಡು ಸತ್ತೋಗೋದು, ವಿಷ ಕುಡ್ ಸಾಯೋದು ಅಥವಾ ಬೇರೆ ಏನಾದ್ರು ನೇಣು ಹಾಕೊಂಡು ಸಾಯೋ ದೋಷಗಳಿತ್ತು ಅಂತಂದರೆ ಈ ಶಂಖಚೂಡ ನಾಗಪಾಲಿನ ಸನ್ನಿಧಿಗೆ ಬಂದರೆ ನಮ್ಮ ಜಾತಕದಲ್ಲಿ ಆ ದೋಷ ಕೂಡ ನಿವಾರಣೆ ಆಗುತ್ತೆ ಅಂತ. ಈ ಕ್ಷೇತ್ರದ ಅಡಿಯಲ್ಲಿ ದೊಡ್ಡ ಸಾಮ್ರಾಜ್ಯವೇ ಇದೆ. ಅದರ ಮೇಲೆ ಇವತ್ತು ಈ ಒಂದು ಅರಣ್ಯ, ಈ ಒಂದು ಭೂಮಿ ಇದೆ. ಆ ಭೂಮಿ ಮೇಲೆ ಭಗವತಿ ಸದಾ ನಿಂತು ಎಲ್ರಿಗೂ ಆಶೀರ್ವಾದ ಮಾಡ್ತಿದ್ದಾರೆ. ಈ ಕ್ಷೇತ್ರದಲ್ಲಿ ಇನ್ನೊಂದು ಬಹಳ ವಿಶೇಷತೆ ಇದೆ. ಏನಪ್ಪ ಅಂತಂದರೆ, ಈ ಶೇಷಾರಣ್ಯದಲ್ಲಿ ಒಬ್ಬ ಬ್ರಾಹ್ಮಣ ಇದ್ದಂತೆ, ಅತೃಪ್ತ ಬ್ರಾಹ್ಮಣ. ಅವನಿಗೆ ಸರಿಯಾಗಿ ಮದುವೆ ಆಗಿರಲಿಲ್ಲ ಅಂತ ಹೇಳ್ತಾರೆ, ಅಥವಾ ಅವನ ಆಸೆ ಆಕಾಂಕ್ಷೆಗಳು ಈಡೇರೋದಿಲ್ಲ. ಇದನ್ನೆಲ್ಲ ಅವನು ಯೋಚನೆ ಮಾಡಿ ನಾನು ಬದುಕಿರೋದೇ ವೇಸ್ಟು ಅಂಥೇಳಿ ಸ್ವಯಂ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾನಂತೆ. ಯಾರು? ಆ ಬ್ರಾಹ್ಮಣ. ಯಾವಾಗ ಅವನು ಆತ್ಮಹತ್ಯೆ ಮಾಡಿಕೊಂಡ ಪ್ರೇತ ರೂಪದಲ್ಲಿ ಅಲಿದಾಡ್ತಿರ್ತಾನೆ, ಬ್ರಹ್ಮ ರಾಕ್ಷಸನಾಗಿ ಇರ್ತಾನೆ.
ದೇಹ ಇಲ್ಲ, ಸತ್ತೋಗಿ ಸುಟ್ಬಿಟ್ಟಿರ್ತಾರೆ, ಇಲ್ಲ ಊಟ ಹಾಕ್ಬಿಟ್ಟಿರ್ತಾರೆ. ಆತ್ಮ ಇರುತ್ತೆ, ಆತ್ಮಕ್ಕೆ ಊಟ ಬೇಕು. ಈ ಕ್ಷೇತ್ರದಲ್ಲಿ ನವಜಾತ ಶಿಶುಗಳು ಜನನ ಆದಾಗ ಹೊಸದಾಗಿ ಹುಟ್ಟಂಥ ಮಕ್ಕಳನ್ನ ಹೋಗಿ ಆ ಮಕ್ಕಳನ್ನ ತಿಂತಾ ಇದ್ದಂತೆ. ಯಾರು? ಈ ಬ್ರಹ್ಮರಾಕ್ಷಸ. ಆ ಊರಿನಲ್ಲಿ ಉಡೋ ಮಕ್ಕಳನ್ನೆಲ್ಲ ತಿಂತಾ ಇದ್ದಂತೆ. ಈ ಕಾಟಕ್ಕೆ ಹೆಂಗೆ ಪರಿಹಾರ ಅಂತ ಜನಗಳಿಗೊಂದು ಯೋಚನೆ ಇತ್ತು. ಆಮೇಲೆ ಈ ಶಂಖಚೂಡ ನಾಗಪಾಲಿನಿಯ ಅರ್ಚಕರಿಗೆ ಭಾಳ ವರ್ಷ ಮಕ್ಕಳಿರಲಿಲ್ಲ. ದೇವಿ ಅನುಗ್ರಹದಿಂದ ಒಂದು ಸಂತಾನ ಆಯ್ತಂತೆ. ಆ ಸಂತಾನ ಆದ ತಕ್ಷಣ ಈ ಬ್ರಹ್ಮರಾಕ್ಷಸ ಅದನ್ನು ಕೂಡ ಹೋಗಿ ಆ ಮಗುನ ತಿಂದು ಬಿಡ್ತಾನಂತೆ. ಹೀಗಾಗಿ ಈ ಬ್ರಹ್ಮರಾಕ್ಷಸ ನವಜಾತ ಶಿಶುಗಳ ಭಕ್ಷಣೆ ಮಾಡ್ತಿರೋದನ್ನು ನೋಡಿ ಕೊನೆಗೆ ಅವನಿಗೆ ಒಂದು ರೀತಿ ಆ ಪುರೋಹಿತರು, ಪ್ರಧಾನ ಅರ್ಚಕರು ಅವ್ರ ಹತ್ರಲ್ಲಿ ಪ್ರಾರ್ಥನೆ ಮಾಡಿದ್ರಂತೆ, ಇನ್ಮೇಲೆ ಈ ತಪ್ಪು ಮಾಡಬಾರ್ದಪ್ಪ, ನಿನಗೆ ತಪ್ಪಾಗತ್ತೆ, ಇದೆಲ್ಲ ಮಾಡಿದ ದೋಷ ಬರ್ತದೆ, ಶಿಶು ಭಕ್ಷ ಭೋಜನ ಮಹಾಪಾಪ, ಶಿಶು ಹತ್ಯೆ ಮಹಾಪಾಪ ಅಂತ ಹೇಳಿದಾಗ, ಹಾಗಿದ್ಮೇಲೆ ಇದಕ್ಕೇನೋ ಒಂದು ಫುಲ್ ಸ್ಟಾಪ್ ಇಡಬೇಕು, ಒಂದು ಎಂಡ್ ಮಾಡಬೇಕು ಅಂಥೇಳಿ ಪ್ರಧಾನ ಅರ್ಚಕರು ತಮ್ಮ ತಲೆಯನ್ನು ಕಡಿದು ಆ ಬ್ರಹ್ಮರಾಕ್ಷಸ ಮುಂದೆ ಇಟ್ಬಿಡ್ತಾರೆ. ಅಂದರೆ ಬ್ರಹ್ಮರಾಕ್ಷಸ ಮತ್ತೆ ಶಿಶು ಹತ್ಯೆ ಮಾಡಬಾರ್ದು, ಶಿಶು ಭಕ್ಷಣ ಭೋಜನ ಮಾಡಬಾರ್ದು ಅಂಥೇಳಿ ಆ ಅರ್ಚಕರು ಆ ಸನ್ನಿಧಾನದಲ್ಲಿ ಅವನನ್ನು ಶರೀರ ರೂಪದಲ್ಲಿಟ್ಟು ತಮ್ಮ ತಲೆಯನ್ನು ಆ ಬ್ರಹ್ಮರಾಕ್ಷಸನಿಗೆ ದಿಗ್ಬಂಧ ಮಾಡಿ, ಅವತ್ತಿನಿಂದ ಬ್ರಹ್ಮರಾಕ್ಷಸ ಇಲ್ಲಿ ಎಂಥ ಮಕ್ಕಳು ಹುಟ್ಟಿದ್ರೂ ಕೂಡ ಯಾರನ್ನೂ ಕೂಡ ಸಾಯಿಸಲ್ಲ, ತಿಂತಾ ಇಲ್ವಂತೆ. ಆ ಒಂದು ಸಾನ್ನಿಧ್ಯ ಈ ಒಂದು ಕಲ್ಲಿನ ರೂಪದಲ್ಲಿ ಪ್ರಕಟ ಆಗಿದೆ ನೋಡಿ. ಇದು ಶಂಖಚೂಡ ನಾಗಪಾಲಿನಿ ಅರ್ಚಕರ ಶಿರಭಾಗ, ರುಂಡ. ಇದು ರುಂಡ. ಈ ರುಂಡವನ್ನು ಕಟ್ ಮಾಡಿ ಆ ಬ್ರಹ್ಮರಾಕ್ಷಸ ಮುಂದೆ ಇಟ್ಬಿಡ್ತಾರೆ. ಮತ್ತೊಂದು ಸಲ ನೀನು ಯಾವುದೇ ಶಿಶು ಹತ್ಯೆ ಮಾಡಬಾರ್ದು, ಶಿಶುಗಳನ್ನು ಭಕ್ಷಣೆ ಮಾಡಬಾರ್ದು ಅಂಥೇಳಿ ಅವರು ತ್ಯಾಗ ಮಾಡಿದಂಥ ಒಂದು ಸಾನ್ನಿಧ್ಯ ನೋಡಿ. ಇನ್ನು ಮುಂದೆ ಈ ಬ್ರಹ್ಮರಾಕ್ಷಸ ಯಾವುದೇ ಮಕ್ಕಳನ್ನು ತಿನ್ನಬಾರ್ದು ಅನ್ನೋದು ಒಂದು ದಿಗ್ಬಂಧನ ಮಾಡಲಿಕ್ಕೆ ತಮ್ಮ ತಲೆಯನ್ನೇ ಈ ಬ್ರಹ್ಮರಾಕ್ಷಸನಿಗೆ ಮುಂದೆ ಇಟ್ಟುಬಿಡ್ತಾರೆ. ಇದು ಬ್ರೈನು, ಇದು ಸ್ಕಲ್ಲು, ರುಂಡ. ಇದು ಬ್ರಹ್ಮರಾಕ್ಷಸನ ಶರೀರ. ಇದು ಬ್ರಹ್ಮರಾಕ್ಷಸನ ಶರೀರ. ಇದನ್ನು ಇಲ್ಲಿ ಪದ್ಧತಿ ಏನಂದರೆ ಈ ರೀತಿ ಮುಟ್ಟಿ ನಮಸ್ಕಾರ ಮಾಡಬೇಕಂತೀಗೆ. ಇದು ಬ್ರಹ್ಮರಾಕ್ಷಸನ ದೇಹ, ಇದು ಪುರೋಹಿತರ ರುಂಡ. ಹೀಗೆ ಇದನ್ನು ಸ್ಪರ್ಶ ಮಾಡಿ ಪ್ರಾರ್ಥನೆ ಮಾಡೋದ್ರಿಂದ ಬ್ರಹ್ಮಹತ್ಯೆ ದೋಷ, ಶಿಶುಹತ್ಯೆ ದೋಷ ನಿವಾರಣೆ ಆಗುತ್ತೆ ಅಂಥೇಳಿ ಸ್ಥಳ ಪುರಾಣದಲ್ಲಿ ಹೇಳ್ತಾರೆ. ಈ ಶಿಲೆಯನ್ನು ಯಾರು ಮುಟ್ಟಿ ನಮಸ್ಕಾರ ಮಾಡ್ತಾರೋ ಅವ್ರಿಗೆ ಬ್ರಹ್ಮಜ್ಞಾನ ಪ್ರಾಪ್ತಿ ಆಗ್ತದಂತೆ. ಒಂದು ಸಂಪ್ರದಾಯ ಇದೆ, ಇದಕ್ಕೆ ತುಪ್ಪ ಹಚ್ಚಿಬಿಟ್ಟು ಪೂಜೆ ಮಾಡಬೇಕಂತೆ. ತುಪ್ಪ ಹಚ್ಚಿ ಈ ರೀತಿ ಶರೀರವನ್ನು ಸವರಿದಾಗ ಬ್ರಹ್ಮಹತ್ಯೆ ದೋಷ ಮತ್ತು ಬ್ರಹ್ಮಜ್ಞಾನವನ್ನು ಪ್ರಾಪ್ತಿ ಮಾಡುವಂಥ ಒಂದು ವಿಶೇಷವಾದ ಶಕ್ತಿ ಈ ಶಿಲೆಯಲ್ಲಿದೆ. ಇಲ್ಲೂ ಕೂಡ ಅರ್ಚಕರ ಒಂದು ಬ್ರೈನು, ಇದಕ್ಕೂ ಪೂಜೆ ಮಾಡೋದ್ರಿಂದ, ತುಪ್ಪ ಹಚ್ಚೋದ್ರಿಂದ ಬುದ್ಧಿ ಚುರುಕು, ಜ್ಞಾನಶಕ್ತಿ ವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಅದರಿಂದ ಸಕಲ ಜ್ಞಾನ, ಬ್ರಹ್ಮಜ್ಞಾನ, ಬ್ರಹ್ಮಹತ್ಯಾ ದೋಷ, ಶಿಶುಹತ್ಯೆ ದೋಷಕ್ಕೆ ಈ ಸ್ಥಳಕ್ಕೆ ಬಂದು ತುಪ್ಪ ಹಚ್ಚಿ ಶರೀರವನ್ನು ಉಜ್ಜೋದ್ರಿಂದ, ಸವರೋದ್ರಿಂದ ಆ ದೋಷ ನಿವಾರಣೆ ಆಗುತ್ತೆ ಅಂಥೇಳಿ ಸ್ಥಳ ಪುರಾಣ. ಈ ಸ್ಥಳದಲ್ಲಿ ಮತ್ತೊಂದು ವಿಶೇಷತೆ ಇದೆ, ವಿಶೇಷವಾದ ಸನ್ನಿಧಾನ. ಏನಪ್ಪ ಅಂದರೆ ಈ ಶಂಖಚೂಡ ನಾಗಪಾಲಿನಿ ಸನ್ನಿಧಾನದಲ್ಲಿ ಒಂದು ಗುಹೆ ಇದೆ, ಪಾತಾಳ ಗುಹೆ ಅಂತೇಳಿ. ಈ ಗುಹೆಯಿಂದ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗ್ಬೋದಂತೆ. ಕುಕ್ಕೆ ಸುಬ್ರಹ್ಮಣ್ಯದಿಂದ ಈ ಗುಹೆಗೆ ಒಂದು ಹೊರಗೆ ಬರ್ಬೋದಂತೆ. ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ಗುರುಪೂರ್ಣಿಮೆ ದಿವಸ ಈ ಪಾತಾಳದಿಂದ ಒಂದು ಗಂಗೆ ಉತ್ಪತ್ತಿ ಆಗತ್ತಂತೆ. ಪಾತಾಳ ಲೋಕದಿಂದ ಒಂದು ಗಂಗೆ, ಆ ಗಂಗೆ ಹೊರಗೆ ಬಂದು ಆ ನಾಗಪಾಲಿನಿ ಪಾದವನ್ನು ಸ್ಪರ್ಶ ಮಾಡುತ್ತಂತೆ ನೋಡಿ ಪ್ರತಿ ವರ್ಷ. ಈಗಲೂ ಕೂಡ ಆಷಾಢ ಮಾಸದಲ್ಲಿ ಗುರುಪೂರ್ಣಿಮೆ ಹಿಂದೂ ಮುಂದಿನಲ್ಲಿ ಆ ಪಾತಾಳ ಗುಹೆಯಿಂದ ಗಂಗೆ ಹೊರಗೆ ಬಂದು ದೇವಸ್ಥಾನ ಪೂರ್ತಿ ಆವರಿಸ್ಕೊಳ್ಳುತ್ತಂತೆ. ಅಷ್ಟು ವಿಶೇಷವಾದಂಥ ಒಂದು ಸಾನ್ನಿಧ್ಯ ಇದು. ಯಾವ ಸೈನ್ಸ್ಗೂ ಕೂಡ ನಾವು ಮೆಷರ್ಮೆಂಟ್ ಮಾಡಿ ಪತ್ತೆ ಹಚ್ಚೋಕ್ಕಾಗೋದಿಲ್ಲ, ಅಷ್ಟು ವಿಶೇಷ ಈ ಒಂದು ಪಾತಾಳ ಗುಹೆ. ಈ ಗುಹೆಯಿಂದ ಗಂಗೆ ಹೊರಗೆ ಬಂದು ದೇವಿಯ ಪಾದವನ್ನು ಸ್ಪರ್ಶ ಮಾಡುತ್ತಂತೆ. ಹಾಗೆ ಮುಂದೆ ಬಲಿಪೀಠ ಇದೆ. ಈ ಬಲಿಪೀಠ ನೋಡ್ದಲ್ಲ ವೀಕ್ಷಕರೇ, ರಹಸ್ಯ ಸ್ಥಳ, ಗುಪ್ತ ಕ್ಷೇತ್ರವಾದಂಥ ಈ ದಿಂಡನ ಮೇಲು ನಾಗಪಾಲಿನಿ ಕ್ಷೇತ್ರದ ಮಹಿಮೆ, ಇತಿಹಾಸ ಎಲ್ಲ ತಿಳ್ಕೊಂಡ್ರಿ. ಈ ಒಂದು ಸಂದರ್ಭದಲ್ಲಿ ನಾನು ನಿಮ್ಮಲ್ಲಿ ಕಳಿಕಳಿಯಾಗಿ ಕೇಳೋದೇನಂತಂದರೆ, ಯಾರಿಗೆ ಸರ್ಪದೋಷ ಇದೆಯೋ, ಚರ್ಮವ್ಯಾಧಿ ರೋಗ ಇದೆಯೋ,
ಪ್ರತಿಬಂಧಕ ದೋಷಗಳು, ವಿವಾಹ ಪ್ರತಿಬಂಧಕ ದೋಷ, ಸಂತಾನ ಪ್ರತಿಬಂಧಕ ದೋಷ, ಗರ್ಭಪಾತ ಆಗ್ತಿದ್ರೆ, ಬ್ರಹ್ಮಹತ್ಯಾ ದೋಷ, ಬ್ರಹ್ಮ ರಾಕ್ಷಸನ ಶಾಪ, ಹೀಗೆ ಹಲವಾರು ದೋಷಗಳಿಗೆ ಏಕಕಾಲದಲ್ಲಿ ಒಂದೇ ಸ್ಥಳದಲ್ಲಿ ಪರಿಹಾರ ಮಾಡಿಕೊಳ್ಳುವಂಥ ಏಕೈಕ ಪೀಠ ಈ ಒಂದು ಸುಕ್ಷೇತ್ರ, ಈ ಶಂಖಚೂಡ ನಾಗಪಾಲಿನಿ ಕ್ಷೇತ್ರ. ಈ ಕ್ಷೇತ್ರಕ್ಕೆ ಬರೋದು ಹೇಗೆ ಅನ್ನೋದಾದರೆ, ಶಿವಮೊಗ್ಗದಿಂದ ತೀರ್ಥಹಳ್ಳಿಗೆ ಬಂದರೆ ತೀರ್ಥಹಳ್ಳಿಯಿಂದ ಸುಮಾರು 15 ಕಿಲೋಮೀಟ್ರಲ್ಲಿ ಕುಕ್ಕೆ ಅನ್ನೋ ಒಂದು ಗ್ರಾಮ ಇದೆ. ಆ ಗ್ರಾಮದಿಂದ ಈ ಸ್ಥಳಕ್ಕೆ ನೀವು ಬರ್ಬೋದು. ಇದಲ್ಲದೆ ಬೆಜ್ಜವಳ್ಳಿ ಅಂತ ಒಂದು ಊರು, ಬೆಜ್ಜವಳ್ಳಿಯಿಂದ ಕುಕ್ಕೆಗೆ ಬಂದು ಕುಕ್ಕೆಯಿಂದ ಈ ದಿಂಡಿನ ಬಯಲು ಕ್ಷೇತ್ರಕ್ಕೆ ಬರಲಿಕ್ಕೆ 4 ಕಿಲೋಮೀಟ್ರ್ ಆಗುತ್ತೆ. ಕೊನೆಯಲ್ಲಿ ಈ ಕ್ಷೇತ್ರದ ನಾನು ಮೊಬೈಲ್ ನಂಬರನ್ನು ಹಾಕಿರ್ತೀನಿ. ಯಾರಿಗೆ ಅವಕಾಶ ಇರ್ತದೋ, ಸಮಯ ಇರ್ತದೋ ಅವರು ಈ ಸನ್ನಿಧಿಗೆ ಬರ್ಬೋದು. ಇಲ್ಲಿ ಒಂದು ಕ್ಷೇತ್ರದ ವಿಶೇಷತೆ ಏನಪ್ಪ ಅಂತಂದರೆ, ನಾವು ದೇವಿ ನೋಡಬೇಕು ಅಂತ ಬಂದರೆ ಆಗಲ್ವಂತೆ. ದೇವಿ ನಮ್ಮನ್ನು ನೋಡಬೇಕು ಅನ್ನೋ ಅನಿಸಿಕೆ ಇತ್ತು ಅಂದರೆ, ದೇವಿ ನಮ್ಮನ್ನು ನೋಡಬೇಕು ಅನ್ನೋ ಒಂದು ಬಯಕೆ ಇತ್ತು ಅಂತಂದರೆ ಆಕೆನೇ ನಮ್ಮನ್ನು ಕರೆಸ್ಕೊಡ್ತಾಳಂತೆ. ಇದೇ ಈ ಕ್ಷೇತ್ರದ ಮತ್ತೊಂದು ವಿಶೇಷ. ಈ ಒಂದು ಕ್ಷೇತ್ರದ ವಿಶೇಷತೆಯನ್ನು ತಿಳಿಸಿದ್ದೀನಿ. ಭಕ್ತಾದಿಗಳು ಬಂದು ತನುಮನದನದಿಂದ ಈ ಭಗವತಿಯನ್ನು ಸೇವೆ ಮಾಡಿ, ಮತ್ತು ಯಾರು ಈ ಕ್ಷೇತ್ರಕ್ಕೆ ಬರ್ತಾರೋ ಅವ್ರಿಗೆಲ್ರಿಗೂ ಒಳ್ಳೆಯದಾಗಲಿ ಅಂಥೇಳಿ ನೀವೆಲ್ಲರೂ ಪರವಾಗಿ ಆ ಭಗವತಿ ಜಗನ್ಮಾತೆ ನಿಮಗೆಲ್ರಿಗೂ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ಧನ, ಕನಕ, ವಸ್ತ್ರ, ವಾಹನಾದಿಗಳನ್ನು ಕೊಟ್ಟು ಸಕಲ ಸರ್ಪದೋಷ ನಿವಾರಣೆ ಮಾಡಲಿ ಅಂಥೇಳಿ ನಾನು ಇವತ್ತು ಅರ್ಚಕರಲ್ಲಿ ಭಗವತಿಗೆ ನಿಮ್ಮೆಲ್ಲರ ಪರವಾಗಿ ಆರತಿ ಮಾಡಲಿಕ್ಕೆ ಕೇಳ್ಕೊತೀನಿ.